ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಅನಸ್ತಾಶಿಯಾ. ಇವತ್ತಿನ ಎಪಿಸೋಡಲ್ಲಿ ಬುಕ್ 1 ಕಂಪ್ಲೀಟ್ ಆಗಿದೆ. 2ನೇ ಪುಸ್ತಕದ ಬಗ್ಗೆ ಬರಿತಾ ವ್ಲಾಡಿಮಿರ್ ಏನು ಬರಿತಾ ಇದ್ದಾರೆ, ಅನುಭವಗಳು. ಒಂದು ಬುಕ್ಕು ಆಲ್ರೆಡಿ ನಮ್ಮದು ಪ್ರಿಂಟ್ ಆಯಿತು, ಅದರ ಅನುಭವ ಏನು. ಸೊ ಅವರ ಅನುಭವಕ್ಕೆ ಬಂದಿದ್ದು ಯಾಕೆ ಅಂದರೆ ಅವ್ರಿಗೂ ಅಲ್ಲಿವರೆಗೆ ಕಂಪ್ಲೀಟ್ಲಿ 100% ವಿಶ್ವಾಸ ಇಲ್ಲ, ನಾನು ಏನು ಬರಿತಾ ಇದ್ದೀನಿ, ಇವಳ ವಿಷಯ ಜನಗಳು ಹೇಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಇನ್ನೂ ವಿಶ್ವಾಸಕ್ಕೆ ಬಂದಿಲ್ಲ. ಆದರೆ ಬುಕ್ ಪ್ರಿಂಟ್ ಆಗಿ ಪಬ್ಲಿಕ್ಲಿ ಎಲ್ಲರ ಕೈಗೆ ಸೇರಿದ ತಕ್ಷಣ ದೊಡ್ಡ ದೊಡ್ಡ ದಾರ್ಶನಿಕರು, ಆಥರ್ಸು, ಸೈಂಟಿಸ್ಟು, ಎಲ್ಲರೂ, ಪೋಯೆಟ್ಸು, ಪ್ರತಿಯೊಬ್ಬರೂ ಬಂದು ಇವರಿಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ತಾ ಇದ್ದಾರೆ. ಅಂದರೆ ಎಲ್ಲ ಮೂಲೆಗೂ ಹೋಗಿ ತಲುಪಿದೆ. ಯಾವುದನ್ನು ಅನಸ್ತಾಶಿಯಾ ಹೇಳಿದ್ಲು ಪ್ರತಿಯೊಬ್ಬರಿಗೂ ಟಚ್ ಆಗುತ್ತೆ ಅಂತ. ಸೊ ಫಸ್ಟ್ ಈ ಕತೆ ಕೇಳಿದ ತಕ್ಷಣ ಪ್ರಪಂಚ ಯಾವ ಥರ ಅವಳನ್ನು, ನಮಗೆಲ್ಲ ಗೊತ್ತು, ಪ್ರೆಸ್ ಅವರು ಒಂದೊಂದು ಹೆಸರು ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಅವಳಿಗೆ ಕೊಟ್ಟಿರುವ ಕೆಲವು ಬಿರುದುಗಳನ್ನು ಇಲ್ಲಿ ಹೇಳಿದ್ದಾರೆ, ಅದನ್ನು ನಾನು ಹೇಳ್ತೀನಿ. ಸೊ ಫಸ್ಟ್ ಬುಕ್ ಸಕ್ಸಸ್ ಆದಮೇಲೆ ಅನಸ್ತಾಶಿಯಾವನ್ನು ಮಿಸ್ಟ್ರೆಸ್ ಆಫ್ ಟೈಗಾ, ಸೈಬೇರಿಯನ್ ವಿಚ್ ಗರ್ಲ್, ವಿಜಾರ್ಡ್ ಗರ್ಲ್ ಅಂತ. ಯಾಕೆಂದರೆ ಅವಳು ಎಲ್ಲ ಒಂದೊಂದು ಸೃಷ್ಟಿಸ್ತಾ ಇರೋದ್ರೆ ಯಾವುದೋ ಮ್ಯಾಜಿಕ್ ಗರ್ಲ್ ಅಂತ ಅವಳಿಗೆ ಹೆಸರಿಟ್ಟಿದ್ದು. ಹಾಗೆಯೇ ಫಾರ್ಚ್ಯೂನ್ ಟೆಲ್ಲರ್ ಅಂದರೆ ಭವಿಷ್ಯ ಹೇಳುವವಳು ಅಂತ. ಕೆಲವೊಬ್ಬರು ಡಿವೈನ್ ಮ್ಯಾನಿಫೆಸ್ಟೇಷನ್ ಇವಳು ಅಂತಲೂ ಹೇಳಿದರು. ಮತ್ತು ಕೆಲವೊಬ್ಬರು ಗರ್ಲ್ ಫ್ರಮ್ ಔಟರ್ ಸ್ಪೇಸ್ ಅಂತ ಹೇಳಿದರು. ಅಂದರೆ ಈ ಭೂಮಿ ಮೇಲೆ ಹುಟ್ಟಿದವಳಲ್ಲಪ್ಪ ಇವಳು, ಇಂಥೆಲ್ಲ ಮಾತುಗಳು, ಇದೆಲ್ಲ ಅನುಭವಗಳು, ಇಂಥೆಲ್ಲ ಶಕ್ತಿಗಳು ಇದ್ದಾವೆ ಇವಳಿಗೆ ಅಂತ ಈ ಥರದ ಬಿರುದುಗಳನ್ನು ಅವಳಿಗೆ ಕೊಟ್ಟರು. ಹಾಗೆಯೇ ಇಂಟರ್ವ್ಯೂಗಳು ನಡೀತಾ ಎಷ್ಟೋ ಇಂಟರ್ವ್ಯೂಗಳು ಆದವು ಅನಸ್ತಾಶಿಯಾ ವಿಷಯದಲ್ಲಿ. ವ್ಲಾಡಿಮಿರ್ಗೆ ಕೇಳ್ತಾ ಇದ್ರು, ಯಾಕೆಂದರೆ ಎಲ್ಲ ವಿಷಯ ಬರ್ತಿದ್ದಾರೆ. ಅವರಿಗೆ ಹುಟ್ಟುವ ಮಗುವ ವಿಷಯ ಫಸ್ಟ್ ಬುಕ್ಕಲ್ಲೇ ಬಂದಾಯಿತು. ಸೊ ಜನರಲಿ ಪ್ರಪಂಚ ಈ ಥರದ ಪ್ರಶ್ನೆಗಳನ್ನೇ ಜನಗಳನ್ನ ಕೇಳುತ್ತೆ. ಅವ್ರು ಕೇಳ್ತಾರೆ, ವ್ಲಾಡಿಮಿರ್ ನೀವು ಅನಸ್ತಾಶಿಯಾವನ್ನು ಪ್ರೀತಿಸ್ತೀರಾ? ಅವನು ಈಗ ನೋಡಿ ಆಲ್ರೆಡಿ ಒಂದು ಬುಕ್ ಬರೆದಿದ್ದಾನೆ ಅಂದರೆ ಎಷ್ಟೋ ವಿಷಯಗಳು, ಆಮೇಲೆ ಅವರಲ್ಲಿ ಆಗುವ ಬದಲಾವಣೆಗಳು. ಅವರು ಟಕ್ಕಂತ ಹೌದೌದು ಅಂತೆಲ್ಲ ಹೇಳಲಿಲ್ಲ. ಅವ್ರು ಏನು ಹೇಳಿದರು, ಅನಸ್ತಾಶಿಯಾ ಏನು ಅಂತ ತಿಳ್ಕೊಳ್ಳೋಕ್ಕೆ ನನಗಿನ್ನೂ ಸಮಯ ಬೇಕು. ಅವಳನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅವಳು ನನಗೆ ಗೊತ್ತಿರುವುದೇನು ಅಂದರೆ ಒಂದು ವಿಶೇಷವಾದ ಹೆಣ್ಮಗಳು. ಯಾರು ಮನುಷ್ಯ ದೇವರ ಸಮ ಅಂತ ಹೇಳ್ತಾ ಇದ್ದಾಳೋ, ಮತ್ತು ಯಾರು ನಾನು ಮನುಷ್ಯ ಅಂತ ಗರ್ವಪಟ್ಟು ಹೇಳ್ತಾ ಇದ್ದಾಳೋ ಅಂತ ಒಂದು ಮನುಷ್ಯ ಅವಳು. ಅವಳು ಹೇಳ್ತಾಳೆ, ಐ ಆಮ್ ಮ್ಯಾನ್, ಐ ಆಮ್ ಹ್ಯೂಮನ್ ಬೀಯಿಂಗ್, ನಾನು ಸ್ತ್ರೀ, ನಾನು ಮನುಷ್ಯ ಅಂತ ಗರ್ವದಿಂದ ಹೇಳ್ತಾ ಇದ್ರೆ, ಏನೋ ಒಂದು ದೇವರಿಗಿಂತ ದೊಡ್ಡ ಒಂದು ಬಿರುದು ಸಿಕ್ಕ ಹಾಗೆ ಮಾತಾಡುವಂಥ ಒಂದು ಮನುಷ್ಯ. ಅವಳನ್ನು ನಾನು ಎಷ್ಟು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ? ನಾನು ಅವಳನ್ನು ಪ್ರೀತಿ ಅಂದರೆ ಯಾವ ರೀತಿ ಪ್ರೀತಿ ಮಾಡಬೇಕು ಅದು ನನಗೆ ಇನ್ನೂ ತಿಳಿದು ಬಂದಿಲ್ಲ ಅಂತ. ಆಗ ಅದು ಮಾತು ಕೇಳಿದ್ರೆ ಹೆಂಗನ್ಸುತ್ತೆ, ಅಯ್ಯೋ ಮಗುನೂ ಹೆತ್ತಾಯಿತು, ಅವಳು ಇನ್ನೂ ಪ್ರೀತಿ ಮಾಡಲ್ಲ ಅಂತಾನಲ್ಲ ಇವನು, ಇವನಿಗೆ ಇನ್ನೂ ಸ್ಪಿರಿಚುವಾಲಿಟಿನಲ್ಲಿ ಇಮ್ಮೆಚ್ಯೂರ್, ಇವನಿಗೆ ಅರ್ಥ ಆಗಲ್ಲ, ಅನಸ್ತಾಶಿಯಾ ಅಂತ ಒಂದು ಮಹಾಶಕ್ತಿ ಇವನಿಗೆ ಅರ್ಥ ಆಗಲ್ಲ ಅಂತೆಲ್ಲ ಅವನಿಗೆ ಆಗ ಕಮೆಂಟ್ಗಳು ಬಂತು, ನೆಗೆಟಿವ್ ಕಮೆಂಟು ಬಂತು. ಇವನು ರಿಚ್ ಆಗಲಿಕ್ಕೆ ಬುಕ್ ಏನೋ ಬರೆದ್ಬಿಟ್ಟ, ಅದನ್ನು ದುರುಪಯೋಗ ಪಡಿಸ್ಕೊಂಡ, ದುಡ್ಡಿಗೆ ಮಾತ್ರ ಮಹತ್ವ ಕೊಟ್ಟಿದ್ದಾನೆ ಅಂತೆಲ್ಲ ಮಾತುಗಳು ಬಂತು. ಆಗ ಅವನು ಮತ್ತೆ ಒಂದು ಸರ್ತಿ ಎಲ್ಲವನ್ನು ಮೆಲುಕು ಹಾಕ್ತಾ ಇದ್ದಾನೆ. ಯಾರು ಅನಸ್ತಾಶಿಯಾ? ಒಂದು ಕಾಡಲ್ಲಿ ಹುಟ್ಟಿದವಳು, ಪ್ರಕೃತಿ ಮಧ್ಯೆ ಬೆಳೆದವಳು. ಅವಳಿಗೆ ಸಂಬಂಧಿಕರು ಅನ್ನೋದಕ್ಕೆ ತಾತ ಮುತ್ತಾತ ಇದ್ದರೆ ಅದು ಜೊತೆಗೆ ಇರಲ್ಲ, ದೂರ ಇರ್ತಾರೆ. ಪಶು ಪಕ್ಷಿ ಪ್ರಾಣಿಗಳು ಇವಳಿಗೆ ಆಹಾರ ಕೊಡ್ತವೆ, ಪ್ರಕೃತಿ ಇವಳಿಗೆ ಸಹಾಯ ಮಾಡುತ್ತೆ. ಏನು ಈ ಥರ ಒಂದು ಜೀವನ ಇದು ಸಾಧ್ಯನಾ? ಮತ್ತೆ ಯೋಚನೆ ಮಾಡ್ತೇನೆ, ಪ್ರಾಣಿಗಳು ಅವಳಿಗೆ ತಂದು ಆಹಾರ ಕೊಡ್ತಾ ಇದ್ರೆ ಅದೇನು ಬಿಡು, ನಾವು ಅಷ್ಟೇ ಒಂದು ಹೊಲದಲ್ಲಿ ಫಾರ್ಮ್ ಹೌಸಲ್ಲಿ ನಾಯಿ, ಬೆಕ್ಕು, ಹಂದಿ ಏನು ಸಾಕಿದ್ರು ಅದು ಕುದುರೆಗಳಾಗಲಿ ಹಸುಗಳಾಗಲಿ ನಾವೆಲ್ಲ ನೋಡ್ತೀವಲ್ವ, ಅವು ನಮಗೆ ಸ್ಪಂದಿಸ್ತವೆ. ಸೊ ಸಹಜ ಇರಬಹುದು, ಅವಳು ಕಾಡು ಪ್ರಾಣಿ ಜೊತೆಗಿದ್ದಾಳೆ, ಸೊ ಅದು ಒಂದು ರೀತಿಯ ಸಹಜತೆ ಇರಬಹುದೇನೋ. ಸೊ ವಿಶ್ವಾಸ ಬರಲಿಕ್ಕೆ ಸ್ವಲ್ಪ ಮೈಂಡ್ ಸ್ವಲ್ಪ ಕೆಲಸ ಮಾಡ್ತಾ ಇದೆ ಅವನು ಹೇಳ್ತಾನೆ. ಆದರೆ ಅವಳಲ್ಲದು ರೇ ಅಂತ ಏನು ಹೇಳ್ತಾಳೋ,
ನಮ್ಮಿಂದ ಒಂದು ರೇ ಹೋಗುತ್ತೆ, ನಾವು ರೇಯಿಂದ ಕನೆಕ್ಟ್ ಆಗ್ತೀವಿ, ನಾವು ಭವಿಷ್ಯವನ್ನು ನೋಡ್ಬೋದು, ಹಾಗೆಯೇ ಇವಾಗಲೂ ನಡೀತಾ ಇರೋದನ್ನು ನಾವು ಇಲ್ಲೇ ಕೂತ್ಕೊಂಡು ನೋಡ್ಬೋದು ಅಂತ ಪವರ್ ಆಫ್ ಮೈಂಡ್ ಏನು ಹೇಳ್ತಾ ಇದ್ದಾಳೋ ಅದು ಅವಳ ವಿಶೇಷತೆ. ಹೇಗೆ ಇಲ್ಲೇ ಕೂತ್ಕೊಂಡು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ನಡೆಯೋದನ್ನು ನಾವು ನೋಡಬಹುದು, ನಾನು ನೋಡ್ತೀನಿ ಅಂತ ತೋರಿಸಿದ್ದಾಳೆ. ತಾನು ನೋಡುವುದಲ್ಲೇ ಪಕ್ಕದಲ್ಲಿ ಇದ್ದವನಿಗೂ ಟಿ ವಿನಲ್ಲಿ ನಾವು ವಿಡಿಯೋಗಳು ಮೊಬೈಲಲ್ಲಿ ತೋರಿಸ್ದಂಗೆ ಅಷ್ಟೇ ಸುಲಭವಾಗಿ ಇವನಿಗೂ ಅದನ್ನು ತೋರಿಸುವ ಸಾಮರ್ಥ್ಯ, ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಅನ್ನೋದನ್ನು ಅವಳು ಮತ್ತೆ ಮತ್ತೆ ಹೇಳ್ತಾಳೆ. ನನ್ನೊಬ್ಬಳಲ್ಲಿ ಮಾತ್ರ ಅಲ್ಲ ಈ ಶಕ್ತಿಗಳು, ಪ್ರತಿ ಮನುಷ್ಯನಲ್ಲಿದೆ. ನಾವು ಕಂಡುಕೊಳ್ಬೇಕಾದದ್ದೇನು, ಅನಸ್ತಾಶಿಯಾನ ನೋಡಿ ವಾವ್ ಅನಸ್ತಾಶಿಯಾ ಅನ್ನೋದಲ್ಲ, ನಾವೆಲ್ಲರೂ ಅನಸ್ತಾಶಿಯಾನೇ. ಆದರೆ ಯಾಕೆ ನಾವು ಅದನ್ನು ತಿಳ್ಕೊಳ್ತಾ ಇಲ್ಲ, ನಮ್ಮಲ್ಲಿ ಆ ಶಕ್ತಿ ಯಾಕೆ ಜಾಗೃತಿ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೇಕು. ಆ ತಿಳುವಳಿಕೆ, ಆ ನಾಲೆಜು, ಆ ಕ್ಲಾರಿಟಿ ಕೊಡಲಿಕ್ಕೆ ಅನಸ್ತಾಶಿಯಾ ಇಷ್ಟೊಂದು ಬುಕ್ಸ್ಗಳ ಮೂಲಕ ನಮಗೆ ಜ್ಞಾನ ಕೊಡ್ತಾ ಇದ್ದಾಳೆ. ಅವಳು ಕಾಡಲ್ಲಿ ಇದ್ದರೂ ಸಹ ಸಾವಿರಾರು ವರ್ಷಗಳ ಹಿಂದೆ ನಡೆದಿರುವ ಎಷ್ಟೋ ಸಂದರ್ಭಗಳ ಬಗ್ಗೆ ಚರ್ಚೆ ಮಾಡೋದು, ಆ ವಿಷಯದ ಬಗ್ಗೆ ಹೆಸರು ಸಮೇತ. ಈಗ ನೋಡಿ, ನಾನು ಬುಕ್ ಓದಿದ್ರು ಸಹ ಅದರಲ್ಲಿ ಯಾವ ಹೆಸರು ಹೇಳಿ ಅವರು ವರ್ಣಿಸಿದ್ದಾರೆ ಅಂತ ನಾನು ಬರ್ಕೊಂಡು ಇಟ್ಕೊಳ್ಳಿಲ್ಲ ಅಂದರೆ ನನಗೆ ಹೇಳಲಿಕ್ಕಾಗಲ್ಲ. ನಮ್ಮ ಮೆದುಳಿನ ಕೆಪಾಸಿಟಿ ಅಷ್ಟೇ. ತುಂಬ ಕಾಮನ್ ಆಗಿ ಕೇಳಿರುವ ಹೆಸರಾಗಿದ್ದರೆ ಗಾಂಧೀಜಿ ಹೇಳಿದರು, ನೆಹರೂಜಿ ಹೇಳಿದರು, ಇಲ್ಲ ಹಿಟ್ಲರ್ ಹೇಳಿದ, ಇಲ್ಲಿ ಕೃಷ್ಣ ಹೇಳಿದರು ಅಂತ ಏನಾದರೂ ಕತೆಗಳು ಕೇಳಿದರೆ ನನಗೆ ಹೇಳಲಿಕ್ಕೆ ಈಸಿ, ಬಿಕಾಸ್ ನಾನು ಕೇಳಿ 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 ನನ್ನ ಮೆಮರಿಯಲ್ಲಿ ಆ ಮಾತುಗಳಿದೆ. ಆದರೆ ಅವಳು ಫಸ್ಟ್ ಟೈಮ್ ಒಂದು ಮನುಷ್ಯನ ಜೊತೆಯಲ್ಲಿ, ಹೊರ ಪ್ರಪಂಚದ ಮನುಷ್ಯನ ಜೊತೆ ಮಾತಾಡ್ತಾ ಇರುವಾಗ ಎಲ್ಲ ಹೆಸರುಗಳು ಸಮೇತ, ಮೆಷಿನ್ಸ್ ಹೆಸರು, ಅವು ವರ್ಕಿಂಗ್ ವಿಷಯವಾಗಲಿ, ಹಾಗೆಯೇ ಸಾವಿರಾರು ವರ್ಷಗಳ ಹಿಂದೆ ಏನೆಲ್ಲ ನಡೆದಿತ್ತು ಆ ಥರದ ಘಟನೆಗಳನ್ನು ಡೇಟ್ ಸಮೇತ, ಆಮೇಲೆ ಮನುಷ್ಯರ ಹೆಸರು ಹೇಳ್ತಾ, ಯಾವ ಭೂಮಿಯ ಮೇಲೆ ಯಾವ ಭಾಗದಲ್ಲಿ ಅದು ನಡೀತು ಅಂತ. ಸೊ ಅವರಿಬ್ಬರ ಮಧ್ಯದಲ್ಲಿ ತುಂಬ ಮಾತುಕತೆ ಆಗಿದೆ. ಇಷ್ಟೆಲ್ಲ ಹೇಳುವ ಸಾಮರ್ಥ್ಯ ಇದ್ದವಳು ಅನಸ್ತಾಶಿಯಾ. ಹಾಗೆಯೇ ಅವರು ಹೇಳ್ತಾರೆ, ಇಷ್ಟು ಸಾಮರ್ಥ್ಯ ಇದ್ದರೆ ಅವಳು ಯಾರು ಅಂದರೆ ಅವಳಿಗೆ ಕಂಪ್ಲೀಟ್ ನಾಲೆಜ್ ಇದ್ದವಳು. ನಾಲೆಜ್ ಅಂತ ಏನಿದೆಯೋ ಪೂರ್ಣ ಜ್ಞಾನಿ. ಪೂರ್ಣ ಜ್ಞಾನಿಗೆ ಎಲ್ಲವೂ ಗೊತ್ತಿರುತ್ತೆ. ಸೊ ಅನಸ್ತಾಶಿಯಾ, ಆಗ ಅವಳು ಆಡಮೇಲೆ ಹೇಳ್ತಾರೆ, ಯಾರು ಅನಸ್ತಾಶಿಯಾ ಅಂದರೆ ಅವಳು ಪೂರ್ಣ ಜ್ಞಾನಿ. ಅವಳಿಗೆ ನಾವು ಹೇಗೆ ಜೀವನ ಮಾಡಬೇಕನ್ನೋದು ಸರಿಯಾಗಿ ಗೊತ್ತಿದೆ. ಯಾವುದು ಹೊರ ಪ್ರಪಂಚದಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರು ಜೀವನ ಮಾಡ್ತಾ ಇದ್ದೇವೋ ಸರಿಯಾಗಿ ಅಂತ ಅಂದ್ಕೊಂಡಿದ್ದೇವೋ ನಮಗೆ ಗೊತ್ತಿಲ್ಲದ್ದು ಅವಳಿಗೆ ಗೊತ್ತಿದೆ. ಸೊ ಅನಸ್ತಾಶಿಯಾ ಯಾರು ಅಂದರೆ ತನ್ನ ಒಳಗಿರುವ ಕ್ರಿಯೇಟಿವ್ ಪೊಟೆನ್ಷಿಯಲ್ ಏನಿದೆಯೋ, ಪ್ರಕೃತಿಯಲ್ಲಿ ನಾವು ಕ್ರಿಯೇಟರ್ಸ್ ಅಂತ ಪತ್ರಿ ಸರ್ ಹೇಗೆ ಹೇಳ್ತಾ ಇದ್ರಲ್ಲ, ಸೊ ಆ ಕ್ರಿಯೇಟಿವ್ ಪೊಟೆನ್ಷಿಯಲ್ ನಮ್ಮಲ್ಲಿ ಏನಿದೆಯೋ ಅದನ್ನು ತಿಳಿದವಳು. ದೇವರಿಂದ ನಮಗೆ ಸಿಕ್ಕಿರುವ ಒಂದು ಗಿಫ್ಟ್ ಅದನ್ನು ಅವಳು ತಿಳ್ಕೊಂಡಿದ್ದಾಳೆ. ಗಿಫ್ಟ್ ಆಫ್ ನೇಚರ್, ಗಿಫ್ಟ್ ಆಫ್ ಗಾಡ್ ಅಂತ ಹೇಳ್ತಾನೆ. ಸೊ ಇದು ದೇವರು ಅವಳಿಗೆ ಮಾತ್ರ ಕೊಟ್ಟಿರುವ ಗಿಫ್ಟಾ? ಆ ಥರ ನಾವು ಯೋಚನೆ ಮಾಡಬೇಕಾಗತ್ತೆ. ಇಲ್ಲ, ಅನಸ್ತಾಶಿಯಾ ಏನು ಹೇಳ್ತಾಳೆ, ಪ್ರತಿಯೊಂದು ಗ್ರೂಪ್ ಆಫ್ ಪೀಪಲ್ ಅಂದರೆ ಪ್ರತಿಯೊಂದು ದೇಶ ಪ್ರದೇಶವನ್ನು ನೋಡಿ ದೇವರು ಕೆಲವು ಶಕ್ತಿಗಳನ್ನು ಅವ್ರಿಗೆ ಕೊಟ್ಟಿದ್ದಾನೆ. ಹಾಗೆಯೇ ಇಂಡಿವಿಜುವಲ್ ಆಗಿ ಒಬ್ರೊಬ್ರಿಗೂ ಒಂದೊಂದು ಶಕ್ತಿಯನ್ನು ಕೊಟ್ಟಿದ್ದಾನೆ. ಸೊ ಎಲ್ಲಿ ಪಾರ್ಶಾಲಿಟಿ ಅನ್ನೋದೇ ಇಲ್ಲ. ಅನಸ್ತಾಶಿಯಾಗೆ ಮಾತ್ರ ಇಂಥ ಶಕ್ತಿ ಇದೆ ಅಂತ ಇಲ್ಲವೇ ಇಲ್ಲ. ಅನಸ್ತಾಶಿಯಾ ಯಾವತ್ತೂ ಹೇಳಿಲ್ಲ ನಾನು ತುಂಬ ಲಕ್ಕಿ, ನನಗಿಷ್ಟೆಲ್ಲ ಗೊತ್ತು ಅಂತ ಯಾವತ್ತೂ ಹೇಳಿಲ್ಲ. ಅವಳು ಹೇಳೋದೇನು ಅಂದರೆ ನಮ್ಮೆಲ್ಲರಲ್ಲೂ ಅದೇ ಶಕ್ತಿ ಇದೆ. ಸೊ ಕಲೆಕ್ಟಿವ್ಲಿ ಆರ್ ಇಂಡಿವಿಜುವಲಿ ಕಾಸ್ಮಾಸ್, ಇಡೀ ಕಾಸ್ಮಾಸ್ ಏನಿದೆಯೋ ಎಲ್ಲರ ಮೇಲೂ ಈಕ್ವಲ್ ಆಗಿ ಆ ಶಕ್ತಿಯನ್ನು ಕೊಟ್ಟಿದೆ, ಪ್ರಭಾವ ಬೀಳಿದೆ ಅಂತ. ಹಾಗಾದರೆ ಈ ಶಕ್ತಿ ಬರಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ವ್ಲಾಡಮಿರ್ ಹೇಳ್ತಾರೆ, ನಾವೆಲ್ಲ ಅಂದ್ಕೊಳ್ಬಹುದು ಮೇ ಬಿ ಅವಳು ಪ್ರಪಂಚದಿಂದ ದೂರ ಇರೋದ್ರಿಂದ ಯಾವ ಕಾರಣ ಇರ್ಬೋದು ಅಂದರೆ ಇದು ಒಂದು ಕಾರಣ ಇರ್ಬೋದೇನೋ. ಸೊ ಅವನು ಅನಲೈಸ್ ಮಾಡ್ಕೊಳ್ತಾ ಇದ್ದಾನೆ. ಹಾಗೆಯೇ ನಮ್ಮ ಜೊತೆಯಲ್ಲಿ ಈ ಚರ್ಚೆ ನಡೀತಾ ಇದೆ. ಸೆಕೆಂಡ್ ಬುಕ್ ಇಂಟ್ರೊಡಕ್ಷನಲ್ಲಿ ಈ ಥರದ ಪರಿಚಯಗಳೆಲ್ಲ ಕೊಡ್ತಾ ಇದ್ದಾರೆ. ಇನ್ನು ಮೇಲೆ ಈ ಥರದ ಚರ್ಚೆನೇ ಇರುತ್ತೆ ಫ್ರೆಂಡ್ಸ್. ಯಾಕೆ ಅಂದರೆ ವಿಶ್ವದಲ್ಲಿರುವ ಎಲ್ಲ ಜ್ಞಾನಿಗಳು, ಸೈಂಟಿಸ್ಟ್, ಫಿಸಿಸಿಸ್ಟ್, ಕೆಮಿಸ್ಟ್, ಬಯೋಲಾಜಿಸ್ಟ್, ಸೈಕ್ಯಾಟ್ರಿಸ್ಟ್ ಎಲ್ಲರೂ ಅವಳ ಮೇಲೆ ಒಂದು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವಳು ಸಿಗಲ್ಲ ಕೈಗೆ, ಅವಳು ಹೇಳಿರುವ ಜ್ಞಾನದಿಂದ.
ಸೊ ಅವನು ಹೇಳ್ತಾ ಇದ್ದಾನೆ ಇವಾಗ ಮೇ ಬಿ ಅವಳು ಹೊರ ಪ್ರಪಂಚದಿಂದ ದೂರ ಇದ್ದು ಪ್ಯೂರ್ ಆಗಿ ಚೈಲ್ಡ್ಹುಡ್ ಸಿಕ್ತು ಅವಳಿಗೆ. ಅವಳ ಬಾಲ್ಯ ಯಾವುದೇ ರೀತಿಯ ಹೊರಗಡೆಯ ವಿಚಾರಗಳು ತುಂಬಿಸದೆ ರಿಯಲ್ ಆಗಿ ಹೇಗೆ ಹುಟ್ಟಿದೆವೋ ಅದು ಹಾಗೇನೆ. ಯಾಕಂದರೆ ನಾವು ಹೇಗೆ ಹುಟ್ಟಿದ್ದೀವಿ ನಮಗೆ ಗೊತ್ತಿಲ್ಲ. ಹುಟ್ಟಿದ ತಕ್ಷಣದಿಂದ ನಮ್ಮ ತಂದೆ ತಾಯಿ, ನಮ್ಮ ಸೊಸೈಟಿ, ಅಜ್ಜಿ ತಾತ ಮಾಮ ಚಿಕ್ಕಪ್ಪ ದೊಡ್ಡಪ್ಪ, ಅಕ್ಕದ ಮನೆ ಪಕ್ಕದ ಮನೆಯವರೆಲ್ಲರ ನಾಲೆಜ್ ನಮಗೆ ತುರುಕಿ 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 ನಮ್ಮತನವನ್ನು ನಾವು ಕಳ್ಕೊಂಡು ಬಿಡ್ತೀವಿ. ನಾನು ಆ್ಯಸ್ ಎ ಪ್ಯೂರ್ ಸೋಲ್ ಏನು ಹುಟ್ಟಿದ್ದೇನೋ, ಯಾವ ನಾಲೆಜ್ ತೊಗೊಂಡು ಬಂದಿದ್ದೇನೋ ನಾನೇ ಮರ್ತು ಹೋಗೋ ಹಾಗೆ ಈ ಸಮಾಜ, ಈ ನಮ್ಮ ಸುತ್ತಮುತ್ತ ಇರುವ ಜನಗಳು ಅಷ್ಟೊಂದು ಅವರ ಮೈಂಡ್ ಪ್ರಭಾವ ಬೀಳುತ್ತೆ. ಸೊ ಅನಸ್ತಾಶಿಯಾ ಇಷ್ಟು ನಿಶ್ಚಲವಾದ, ನಿರ್ಮಲವಾದ ಮತ್ತು ಹೈಯರ್ ನಾಲೆಜಿನಲ್ಲಿ ಇರ್ಲಿಕ್ಕೆ ಕಾರಣ ಇದು ಒಂದಾಗಿರ್ಬೋದಾ, ಜನಗಳಿಂದ ದೂರ ಇರೋದು. ಆಗ ಇದು ಪ್ಯೂರ್ ಚೈಲ್ಡ್ಹುಡ್ ಅನ್ನುವ ಒಂದು ಕಲ್ಚರ್ ಬುದ್ಧಿಸಮ್ನಲ್ಲಿ ಇದೆ ಅನ್ನೋದು ಗಮನಕ್ಕೆ ತರ್ತಾ ಹೇಳ್ತಾರೆ. ಬುದ್ಧಿಸಮ್ನಲ್ಲಿ ಚಿಕ್ಕ ಮಕ್ಕಳು ಒಂದು 6 ವರ್ಷದವರೆಗೆ ಏನನ್ನು ಕಲಿಸಬಾರದು ಅನ್ನೋದು ಒಂದು ವಾಡಿಕೆ ಇದೆ ಅಂತೆ. ಚಿಕ್ಕ ಮಗು ಏನು ಮಾಡುತ್ತೋ ಸುಮ್ಮನೆ ನೋಡಬೇಕು, ಅದನ್ನು ಸ್ವೀಕಾರ ಮಾಡಬೇಕು, ಅದಕ್ಕೆ ನಾವು ಏನೂ ಹೇಳ್ಕೊಡ್ಬಾರ್ದು. ಸೊ ಆವಾಗಲೇ ನಾವು ಬುದ್ಧ ಆಗ್ಲಿಕ್ಕೆ ಸಾಧ್ಯನಾ? ಸೊ ಬುದ್ಧಿಸಮ್ ಅಂದರೆ ಅನಸ್ತಾಶಿಯಾ ನೋಡಿದರೆ ತಿಳಿಯುತ್ತಾ? ಅನಸ್ತಾಶಿಯಾ ಹೇಗೆ ಜೀವನ ಮಾಡ್ತಾ ಇದ್ದಾಳೆ, ಯಾವ ಥರ ಜೀವನ ಮಾಡಿದ್ದರಿಂದ ಅವಳಲ್ಲಿ ಆ ಶಕ್ತಿ ಎಲ್ಲವೂ ಗೋಚರವಾಗಿದೆಯೋ ಅದುವೇ ಬುದ್ಧಿಸಮ್ ಅಂತ ಬುದ್ಧಿಸಮ್ನಲ್ಲಿರುವ ಪ್ರಿನ್ಸಿಪಲ್ಸ್ಗೆ ಕಂಪೇರ್ ಮಾಡ್ತಾ ವ್ಲಾಡಮಿರ್ ಹೇಳ್ತಾ ಇದ್ದಾರೆ. ಸೊ ಅನಸ್ತಾಶಿಯಾ ಅಂದರೆ ಒಂದು ಫಾರ್ಮುಲಾ ಹಾಕಿ ಹೇಳ್ತಾ ಇದ್ದಾರೆ. ಅನಸ್ತಾಶಿಯಾ ಈಸ್ ಈಕ್ವಲ್ ಟು ತಾರಾ, ತಾರಾ ಈಸ್ ಈಕ್ವಲ್ ಟು ಬುದ್ಧ, ಬಿಕಾಸ್ ತಾರಾ ಈಸ್ ಫೀಮೇಲ್ ವರ್ಷನ್ ಆಫ್ ಬುದ್ಧ. ಸೊ ಅನಸ್ತಾಶಿಯಾ ಅಂದರೆ ತಾರಾ, ತಾರಾ ಅಂದರೆ ಬುದ್ಧ, ಆ್ಯಂಡ್ ಬುದ್ಧ ಅಂದರೆ ಮೈತ್ರೇಯ. ಸೊ ವ್ಲಾಡಮಿರ್ ಹೇಳ್ತಾರೆ ಅನಸ್ತಾಶಿಯಾ ಈಸ್ ಈಕ್ವಲ್ ಟು ಬುದ್ಧಿಸಮ್. ಸೊ ಒಂದು ಫಾರ್ಮುಲಾ ಹೇಳ್ತಾ ಅದರಲ್ಲಿ ಬರೆದಿದ್ದಾರೆ, ಅನಸ್ತಾಶಿಯಾ ಈಸ್ ಈಕ್ವಲ್ ಟು ತಾರಾ, ತಾರಾ ಈಸ್ ಈಕ್ವಲ್ ಟು ಬುದ್ಧ, ಆ್ಯಂಡ್ ಬುದ್ಧ ಈಸ್ ಈಕ್ವಲ್ ಟು ಮೈತ್ರೇಯ ಅಂತ. ತಾರಾ ಬಂದು ಫೀಮೇಲ್ ವರ್ಷನ್ ಆಫ್ ಬುದ್ಧ. ಸೊ ಅನಸ್ತಾಶಿಯಾ ಯಾವ ರೀತಿಯ ಜೀವನ ಮಾಡ್ತಾ ಇದ್ದಾಳೆ ಅಂದರೆ ಬುದ್ಧಿಸಮ್ನಲ್ಲಿ ಬುದ್ಧ ಹೇಗೆ ಹೇಳಿದಾರೋ ಹೇಗೆ ಜೀವನ ಮಾಡಬೇಕು ಅದೇ ಥರ ಅವಳು ಮಾಡ್ತಾ ಇದ್ದಾಳೆ. ಚೈಲ್ಡ್ಹುಡ್ಡಲ್ಲಿ ಅಂದರೆ ಬಾಲ್ಯದಲ್ಲಿ ಯಾವುದೇ ರೀತಿಯ ಇಂಟರ್ಫಿಯರೆನ್ಸ್ ಇಲ್ಲದೆ ಪ್ರಾಕೃತಿಕವಾಗಿ, ಇಲ್ಲಿ ಯಾವ ಪೇರೆಂಟ್ಸ್ ಇಲ್ಲ. ಸೊ ಒಂದು ರೀತಿಯಲ್ಲಿ ಒಳ್ಳೆಯದು. ಸೊ ಅವಳು ಪ್ರಾಕೃತಿಕವಾಗಿ ಹೇಗೆ ಬೇಕೋ ಹೇಗೆ ಬೆಳೆಯಬೇಕೋ ಹಾಗೆ ಬೆಳೀತಾ ಇದ್ದಾಳೆ. ಸೊ ಒಂದೊಂದು ಸರ್ತಿ ಅವನು ಹೇಳ್ತಾನೆ, ನನಗೆ ಯೋಚನೆ ಬರುತ್ತೆ ಇದೆಲ್ಲ ಎಷ್ಟು ಸರಿ ಎಷ್ಟು ತಪ್ಪು, ನಾನು ಡಿಸೈಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನಸ್ತಾಶಿಯಾ ಹೇಳಿದ ಮಾತುಗಳು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅನಸ್ತಾಶಿಯಾ ಕೊಟ್ಟಿರುವ ಜ್ಞಾನ ಏನಿದೆಯೋ ವ್ಲಾಡಮಿರ್ ಹೇಳ್ತಾ ಇದ್ದಾರೆ, ಮತ್ತು ಎಷ್ಟೋ ಜರ್ನಲಿಸ್ಟ್ ಇದನ್ನು ಮ್ಯಾಗ್ಝಿನ್ಸಲ್ಲಿ ಪೇಪರಲ್ಲಿ ಬಂತು, ಆ ಆರ್ಟಿಕಲ್ಸ್ ರೆಫರೆನ್ಸ್ ಕೊಡ್ತಾ ಹೇಳ್ತಾ ಇದ್ದಾರೆ, ಅನಸ್ತಾಶಿಯಾ ಟೀಚಿಂಗ್ಸ್ ಏನಿದೆಯೋ ಈ ಪ್ರಪಂಚದಲ್ಲಿ ದ ಬೆಸ್ಟೆಸ್ಟ್ ಸ್ಪಿರಿಚುವಲ್ ಟೀಚರ್ಸ್ ಯಾರಿದ್ದರು ಅವರಕ್ಕಿಂತ ಹೆಚ್ಚಿನ ವಿಷಯವನ್ನು ಅನಸ್ತಾಶಿಯಾ ಹೇಳಿದಾಳೆ. ಯಾಕೆ ಅಂದರೆ ಯಾವಾಗ ಒಬ್ಬ ಎನ್ಲೈಟನ್ಡ್ ಮಾಸ್ಟರ್ ಟೀಚಿಂಗ್ಸ್ ಅಂತ ಹೇಳ್ತಾರೋ ಅವರು ಕೆಲವು ಪ್ರಿನ್ಸಿಪಲ್ಸನ್ನು ಹೇಳ್ತಾರೆ, ನೀವು ಇದನ್ನು ಫಾಲೋ ಮಾಡಿ ನೀವು ಆವಾಗ ಇದನ್ನು ಹೊಂದಬಹುದು ಅಂತ. ಸೊ ಪ್ರತಿಯೊಬ್ಬ ಟೀಚರ್ ತನ್ನದೇ ಆದ ಒಂದು ಪ್ರಿನ್ಸಿಪಲ್, ಒಂದು ಕಾನ್ಸೆಪ್ಟ್ ಅಂತ ಇಟ್ಕೊಂಡೇ ಹೋಗ್ತಾರೆ. ಆದರೆ ಅನಸ್ತಾಶಿಯಾ ಏನಿದೆ, ಯಾವ ಟೀಚಿಂಗ್ಸ್ ಇಲ್ಲ, ಯಾವ ಪ್ರೀಚಿಂಗ್ಸ್ ಇಲ್ಲ, ಯಾವ ಪ್ರಿನ್ಸಿಪಲ್ಸ್ ಇಲ್ಲ. ಅವಳು ತುಂಬ ಈಸಿಯಾಗಿ ಒಂದೇ ಒಂದು ಮಾತು ಹೇಳ್ತಾ ಇರೋದೇನು ಅಂದರೆ ಕಾನ್ಷಿಯಸ್ ಅವೇರ್ನೆಸ್ನಲ್ಲಿ ಇರುವುದು ಹೇಗೆ ಅಂತ. ಅವಳು ಆ ಥರ ಜೀವಿಸಿ ಅದನ್ನೇ ಇಡೀ ವಿಶ್ವಕ್ಕೆ ಕೊಡ್ತಾ ಇದ್ದಾಳೆ. ಹಾಗೆಯೇ ವ್ಲಾಡಮಿರ್ಗೆ ಮೀಟ್ ಆಗೋದಕ್ಕಿಂತ ಅವ್ರ ಪರಿಚಯ ಆಗುವ ಮುಂಚೆಯಿಂದ ಅವಳು ಆ ವಿಷಯದಲ್ಲಿ ಕೆಲಸ ಮಾಡ್ತಾ ಇದ್ದು ಹೆಚ್ಚಿನ ಸಮಯ ಅವಳು ತನ್ನ ಈ ಶಕ್ತಿಯನ್ನು, ತನ್ನ ಈ ಜ್ಞಾನವನ್ನು ಯಾರು ಪ್ರಕೃತಿಗೆ ಹತ್ತಿರವಾಗಿದ್ದಾರೋ, ಎಸ್ಪೆಷಲಿ ರಷ್ಯನ್ ಕಂಟ್ರೀಸ್ನಲ್ಲಿ ಹೇಗೆ ಅಂದರೆ ಹೊಲಗದ್ದೆಯಲ್ಲಿ ಕೆಲಸ ಮಾಡೋ ಫಾರ್ಮರ್ಸ್ ಅಷ್ಟೇ ಅಲ್ಲ, ಎಷ್ಟೋ ಜನ ಹೆಚ್ಚಿನ ಸಮಯ ಹೋಗಿ ಅವರು ತಮ್ಮ ಫಾರ್ಮ್ ಹೌಸಲ್ಲಿ ಸಮಯ ಕಳೀತಾರೆ. ಸಮ್ಮರ್ ಬಂತು ಅಂದರೆ 6 ತಿಂಗಳು ಹೋಗಿ ಫಾರ್ಮ್ ಹೌಸಲ್ಲಿ ಇರೋದು, ಅಲ್ಲಿ ಕುದುರೆ ಮೇಲೆ ಸವಾರಿ ಮಾಡೋದನ್ನೇ, ನೇಚರಲ್ಲಿ ಓಡಾಟ ಅನ್ನಿ, ಗಿಡಗಳು ಕಡಿಯೋದು, ಬಾನ್ ಫೈರ್ ಮಾಡೋದು, ಡ್ಯಾನ್ಸ್ ಮಾಡೋದು, ಸೆಲೆಬ್ರೇಟ್ ಮಾಡೋದು, ಆ ಥರದ್ದು ಮಾಡ್ತಾ ಇರ್ತಾರೆ. ಸೊ ಹೆಚ್ಚು ಸಮಯ ಅವರು ಪ್ರಕೃತಿಯ ಜೊತೆಯಲ್ಲೇ ಇರ್ತಾರೆ. ಅಲ್ಲಿ ಪಾಪ್ಯುಲೇಷನ್ ಕಡಿಮೆ ಇರೋದ್ರಿಂದ ಅಲ್ಲಿಯ ಲೈಫ್ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ಸೊ ಅನಸ್ತಾಶಿಯಾ ಏನು ಮಾಡ್ತಾ ಇದ್ಲು ಅಂದರೆ 20 ವರ್ಷಗಳ ಕಾಲ ಅದೇ ಕೆಲಸ ಮಾಡಿದ್ದಾಳೆ. ಆಲ್ರೆಡಿ ಯಾರು ಪ್ರಕೃತಿಗೆ ಹತ್ತಿರವಾಗಿದ್ದಾರೋ ಅವರಲ್ಲಿ ಈ ಎನರ್ಜಿಯನ್ನು ಕಳಿಸಿ ಅವ್ರಿಗೆ ಆದಷ್ಟು ತನ್ನಷ್ಟಾನೇ ಬರಬೇಕು. ಇಲ್ಲಿ ಪ್ರೀಚಿಂಗು ಟೀಚಿಂಗ್ ಇಲ್ಲ ಅವಳದು.
ಅವಳಿಗೆ ಬರೀ ಆ ಒಂದು ಶಕ್ತಿ ಕೊಡ್ತಾ ಇದ್ದಾರೆ, ಅವರಲ್ಲಿ ಆ ಜಾಗೃತ ಅವಸ್ಥೆಗೆ ಹೋಗಲಿ ಅಂತ. ಸೊ 20 ವರ್ಷ ಅವಳು ವರ್ಕ್ ಮಾಡಿದ್ದಾಳೆ ಫ್ರೆಂಡ್ಸ್. ಅದನ್ನು ಇಲ್ಲಿ ವ್ಲಾಡಿಮಿರ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಆ 3 ದಿನ ವ್ಲಾಡಿಮಿರ್ ಅವ್ರ ಜೊತೆಲಿ ಕರೆದಾಗ ವಿಷಯಗಳನ್ನೆಲ್ಲ ಹೇಳಿ, ನಿನಗಿವಾಗ ಇದು ವಿಚಿತ್ರ ಅನ್ನಿಸ್ಬೋದು, ಆದರೆ ಒಂದು ಸಮಯ ಬರುತ್ತೆ ನೋಡ್ತಾ ಇರು, ನನ್ನ ಚಿತ್ರಗಳು ಎಲ್ಲ ಆರ್ಟಿಸ್ಟ್ ಬಿಡಿಸ್ತಾರೆ, ನನ್ನ ಮೇಲೆ ಹಾಡುಗಳು ಬರೀತಾರೆ, ನನ್ನದೇ ಈ ಅನುಭವದ ಒಂದು ಫಿಲ್ಮ್ನೂ ಮಾಡಿಬಿಡ್ತಾರೆ, ಆಗ ನಿನಗೆ ಆಶ್ಚರ್ಯ ಆಗ್ಬೋದು ಅಂತ. ಸೊ ಈಗ ಆ ಸಮಯ ಬಂದಾಗಿದೆ ಫ್ರೆಂಡ್ಸ್. ಫಸ್ಟ್ ಬುಕ್ ಬಂದಿದ್ದ ತಕ್ಷಣವೇ ಇದು ಶುರುವಾಯಿತು. ಜನಗಳು ಆ ಕಥೆಯನ್ನು ಕೇಳಿ, ಅನಸ್ತಾಶಿಯ ಕತೆ ಕೇಳಿ ಅವಳ ಚಿತ್ರಗಳನ್ನು ಬಿಡಿಸ್ಲಿಕ್ಕೆ ಶುರು ಮಾಡಿದರು. ಹೇಗೆ ಅವಳು ಮನೆ ಇಲ್ಲದೇನು ಕಾಡಲ್ಲಿ ಹೇಗಿರ್ತಾಳೆ, ಇವ್ರು ಹೇಳಿದ ಹಾಗೆ ಡ್ರೆಸ್ಸಸ್ ಏನು ಹೇಳಿದ್ನಲ್ವಾ, ಲೈಟ್ ಡ್ರೆಸ್ ಹಾಕೋದು. ಸೊ ಆ ಥರದ ಪೇಂಟಿಂಗ್ಸ್ ತುಂಬಾ ಪೇಂಟ್ ಮಾಡಲಿಕ್ಕೆ ಮಾರ್ಕೆಟಲ್ಲಿ ಬಂದುಬಿಟ್ಟಿದೆ. ಸೊ ಇವನು ಒಂದು ಸರ್ತಿ ಒಂದು ಕ್ಲಬ್ ಹೌಸಿಗೆ ಹೋದಾಗ ಸುತ್ತಮುತ್ತ ನೋಡ್ತಾನೆ, ಎಲ್ಲ ಕಡೆಗೆ ಅನಸ್ತಾಶಿಯ ಪೇಂಟಿಂಗ್ಸ್ನೇ ಇದೆ, ಸೇಲ್ಗೆ ಹಾಕಿದ್ದಾರೆ. ಹಾಗೆಯೇ ನೋಡಿ, ಇವನು ಎಷ್ಟು ಹೇಳಬೇಕೋ ಅಷ್ಟೇ ಹೇಳಿದ್ದಾನೆ, ಇನ್ನೂ ಹೆಚ್ಚಿನ ಡೀಟೇಲ್ ಇವನಿಗೂ ಗೊತ್ತಿಲ್ಲ. ಅನಸ್ತಾಶಿಯ ತಂದೆ ತಾಯಿ ಹೇಗಿರ್ತಾರೆ, ಯಾರು, ಏನು, ಎತ್ತ ಏನೂ ಗೊತ್ತಿಲ್ಲ. ಆದರೆ ಯಾವಾಗ ಈ ಪುಸ್ತಕ ಓದಿ ಅವಳ ಜೊತೆಲಿ ಕನೆಕ್ಟ್ ಆಗ್ತಾ ಇದ್ದಾರೋ ಎಲ್ಲರ ಕಲ್ಪನೆಗಳು ಜಾಗೃತಗೊಂಡು ಈವನ್ ಅನಸ್ತಾಶಿಯ ತಂದೆ ತಾಯಿಯ ಚಿತ್ರವನ್ನು ಬಿಡಿಸಿದ್ರಂತೆ. ಆಗ ವ್ಲಾಡಿಮಿರ್ ಅದನ್ನು ನೋಡಿ ಮಂತ್ರಮುಗ್ಧನ ಆಗಿ ಹೋಗ್ಬಿಡ್ತಾನೆ. ಯಾಕೆಂದರೆ ಎನರ್ಜಿ ಕನೆಕ್ಟ್ ಆಗೋದು ಅಂತಂದರೆ ಸತ್ಯ. ಅದು ನಾವು ಕನೆಕ್ಟು, ಅದು ಇದು ಈ ಶಬ್ದಗಳ ಬಳಕೆಯಿಂದ ನಾವು ಅದನ್ನು ಸೀಮಿತಗೊಳಿಸ್ತಾ ಇದ್ದೀವಿ. ಯಾಕೆಂದರೆ ನಮಗೆ ಗೊತ್ತಿಲ್ಲ, ಅನುಭವಕ್ಕೂ ಇಲ್ಲ, ಆ ಜ್ಞಾನನೇ ಇಲ್ಲ, ಯಾವ ಬಗ್ಗೆ ಆ ತಿಳುವಳಿಕೆ ಇಲ್ವೋ, ಜ್ಞಾನ ಇಲ್ವೋ, ನಾವು ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ. ಆದರೆ ಇದಕ್ಕೊಂದು ಉದಾಹರಣೆ ನನಗೆ ಬಂತು ಇದು ಓದ್ತಾ ಇರುವಾಗ. ಏನು ಅಂದರೆ, ಲೇಖಕರು ಮತ್ತು ಕವಿಗಳು ಅವರು ತುಂಬ ಬೇಗ ಆ ಎನರ್ಜಿಗೆ ಕನೆಕ್ಟ್ ಆಗ್ತಾರೆ. ಹೀಗಾಗಿ ಒಂದು ಕವಿಗೆ ಕಾಣದೇ ಇರುವುದು, ಒಂದು ಸನ್ನಿವೇಶ ನಡೀತಾ ಇದ್ದರೆ ಒಂದು ಕವಿಗೆ ಕಾಣದೆ, ನಮಗೆ ಕಾಣದೇ ಇರೋದು ಒಂದು ಕವಿಗೆ ಕಾಣುತ್ತೆ. ಹಾಗೆ ಒಂದು ಸೀನ್ ನೋಡಿದ ಮೇಲೆ ಒಂದು ಆರ್ಟಿಸ್ಟ್ ಯಾರಾದರೂ ಇದ್ದರೆ, ಒಂದು ಕಲಾವಿದ ಇದ್ದರೆ ಅವನ ದೃಷ್ಟಿಕೋನನೇ ಬೇರೆ ಆಗಿರುತ್ತೆ. ನಮಗೆ ಡೈಲಿ ನೋಡುವ ಸೀನ್ ಅಲ್ವಾ ಅಂತ, ಆದರೆ ಅವನಿಗೆ ಅಲ್ಲಿ ವಾವ್ ಮೂಮೆಂಟ್ ಇರುತ್ತೆ, ಇಷ್ಟು ಬ್ಯೂಟಿಯಾಗಿದೆ, ನಾನು ಇದನ್ನು ಚಿತ್ರಿಸಬೇಕು ಅಂತ ಅವನು ಮಾನಸ ಪಟಲದಲ್ಲಿ ಅದನ್ನು ಇಟ್ಕೊಂಡು ಮನೆಗೆ ಹೋಗಿ ಆಮೇಲೆ ಅದನ್ನು ಬಿಡಿಸ್ತಾನೆ. ಒಂದು ಸಣ್ಣ ಒಂದು ಹೂ ಅರಳೋದು ನೋಡಿ ಅದರಲ್ಲಿ ಒಳಗೆ ಹೋಗಿ ಅಲ್ಲಿಂದ ಬರುವ ವೈಬ್ರೇಷನ್ ಏನೋ ಅವನಿಗೆ ಟಚ್ ಆಗುತ್ತೆ, ಅವಾಗ ಅವನಿಗೆ ವಾವ್ ಮೂಮೆಂಟ್ ಆಗುತ್ತೆ. ಅದೇ ಥರ ಕವಿನೂ ಅಷ್ಟೇ, ಯಾವುದೇ ಒಂದು ಹುಡುಗಿನ ನೋಡಿ, ಸಾಮಾನ್ಯ ಹುಡುಗಿ ಆಗಿರ್ಬೋದು, ಅವಳು ಏನು ಸರಿಯಾಗಿ ಡ್ರೆಸ್ ಮಾಡ್ಕೊಂಡಿಲ್ಲ, ಮೇಕಪ್ ಇಲ್ಲ, ಹರ್ಕು ಡ್ರೆಸ್ಸಲ್ಲಿದ್ದಾಳೆ ಅಂತ ಇಟ್ಕೊಳ್ಳೋಣ, ಆದರೆ ಅದರಲ್ಲಿ ಒಂದು ಬ್ಯೂಟಿ ಅವನು ನೋಡ್ತಾನೆ, ಅದರ ಬಗ್ಗೆ ಒಂದು ಕವಿತೆಯನ್ನೇ ಬರೆದು ಹಾಕ್ತಾನೆ. ಪಿಕ್ಚರ್ ಮಾಡುವವರು ಒಂದು ಸಿನಿಮಾನೇ ಮಾಡಿಬಿಡ್ತಾನೆ ಅದರ ಮೇಲೆ. ಅಂದರೆ ಈ ಥರ ಒಂದು ಆರ್ಟಿಸ್ಟ್ ಯಾರು ಇರ್ತಾರೋ ಅವರಿಗೆ ಆ ದಿವ್ಯ ದೃಷ್ಟಿ ಇರುತ್ತೆ ಅಂತ ಕಂಡು ಬರುತ್ತೆ. ಅದನ್ನೇ ಇಲ್ಲಿ ವ್ಲಾಡಿಮಿರ್ ಮತ್ತೆ ಹೇಳ್ತಾ ಇದ್ದಾರೆ. ಏನಂದರೆ, ಒಂದು ಆರ್ಟಿಸ್ಟು ಮತ್ತು ಪೋಯೆಟ್ಟು ಈ ಎನರ್ಜಿಲೂ ಇರ್ತಾರೆ, ಅವರಲ್ಲೂ ಆ ಒಂದು ರೇ ಇದೆ. ಹೀಗೇ ಒಂದು ಸಮಯದಲ್ಲಿ ವ್ಲಾಡಿಮಿರ್ ಅವರ ಮುತ್ತಾತ, ತಂದೆ ಏನಿರ್ತಾರಲ್ವ, ಗ್ರೇಟ್ ಗ್ರ್ಯಾಂಡ್ ಫಾದರ್, ಅವ್ರಿಗೆ ಕೇಳಿರ್ತಾರೆ, ಅನಸ್ತಾಶಿಯ ಏನು, ಇವಳು ಒಂದು ಫ್ಯೂಚರ್ನೆಲ್ಲ ಹೇಳ್ಬೋದಾ, ಇವಳು ಪ್ರಿಡಿಕ್ಟ್ ಮಾಡ್ತಾಳೆ, ಅದು ಆಗ್ಬಿಡುತ್ತಾ ಅಂತ. ಅಂದರೆ ಫಾರ್ಚೂನ್ ಟೆಲ್ಲರ್, ಜ್ಯೋತಿಷ್ಯರು ಇರ್ತಾರಲ್ವ, ಹಾಗೆ ಅವರವಾಗ ಮುತ್ತಾತ ಹೇಳ್ತಾರೆ, ಅವಳು ಪ್ರಿಡಿಕ್ಟ್ ಮಾಡಲ್ಲ. ಅಂದರೆ ಏನು ನಡೀತೈತೆ ಅಂತ ಪ್ರಿಡಿಕ್ಟ್ ಅಂದರೆ ಏನು ಗೊತ್ತಾ, ನಾವು ಕಲ್ಪಿಸುವುದು. ಈ ಬುದ್ಧಿಯಿಂದ ನೀನು ನಿನ್ನ ಚಪ್ಪಲಿ ಕಿತ್ತೋಗಿದೆ, ನೀನು ಕಿತ್ತೋಗಿರೋ ಚಪ್ಪಲಿಯಿಂದ ನಡೆದ್ರೆ ಎಲ್ಲೋ ಒಂದು ಕಡೆಗೆ ಎಡವುತ್ತೀಯ, ಬೀಳ್ತೀಯ. ಸೊ ನಾವು ಆ್ಯಂಟಿಸಿಪೇಷನ್ ಅಂತ ಹೇಳ್ತಾರೆ ಇಂಗ್ಲೀಷ್ ವರ್ಡು. ಆ್ಯಂಟಿಸಿಪೇಷನ್, ನೀನು ಪ್ರಿಡಿಕ್ಟ್ ಮಾಡ್ತೀಯ, ಹಿಂಗೆ ನಡೆದ್ರೆ ನೀನು ಬಿಡ್ತೀಯ ಅಂತ. ಸೊ ಅದನ್ನು ಪ್ರಿಡಿಕ್ಷನ್ ಅನ್ನೋದು. ಅಂದರೆ ಅಂದಾಜು, ಅದು ರಿಯಲ್ ಅಲ್ಲ. ಆ ಚಪ್ಪಲಿಯಲ್ಲಿ ಜೀವನ ಪೂರ್ತಿ ಹರ್ಕು ಚಪ್ಪಲಿಯಲ್ಲಿ ಓಡಾಡಿದವರು ಎಷ್ಟೋ ಜನ ಇದ್ದಾರೆ ಬಿಡದೇ ಇರೋಂಗೆ. ಸೊ ಚಪ್ಪಲಿ ಹರಿದಿದ್ದಿದ್ರೆ ಬಿದ್ದೇ ಬೀಳ್ತಾರೆ ಅನ್ನೋದಿಲ್ಲ. ಸೊ ಇದು ಜಸ್ಟ್ ಒಂದು ಲಾಜಿಕ್. ಸೊ ಅನಸ್ತಾಶಿಯಾ ಆ ಥರ ಪ್ರಿಡಿಕ್ಷನ್ ಮಾಡ್ತಾ ಇಲ್ಲ. ಅವ್ರ ಮುತ್ತಾತ ಹೇಳ್ತಾರೆ, ನೋ, ಅವಳು ಒಂಥರ ಯೋಚನೆ ಮಾಡ್ತಾಳೆ ಮತ್ತು ಅದು ಆಗುವ ಹಾಗೆ ಮಾಡ್ತಾಳೆ. ಎಷ್ಟೊಂದು ಶಕ್ತಿ ಅಲ್ವಾ ಇದು. ಅವ್ರು ಹೇಳೋದು ಹಾಗೆ ಇದೆ, ಶಿ ವಿಜುವಲೈಸಸ್ ಆ್ಯಂಡ್ ಟರ್ನ್ಸ್ ಇನ್ ಟು ರಿಯಾಲಿಟಿ ಆಗಬೇಕು ಅಂದರೆ ಅವಳು ಟರ್ನ್ ಮಾಡ್ತಾಳೆ ಅಂತ. ಅಂದರೆ ನಮ್ಮ ಮೈಂಡ್ ಪವರ್ ಅದು. ಇವೆಲ್ಲ ಮಾತು ಕೇಳ್ತಾ ಇದ್ರೆ ಇವನಿಗೆ ಅನಿಸುತ್ತೆ ಎಲ್ಲ ಮಾತು ಮಾತು ಮಾತು. ಯಾಕೆಂದರೆ ಎಲ್ಲಿವರೆಗೆ ಅನುಭವಕ್ಕೆ ಬರಲ್ಲೋ ಇವೆಲ್ಲ ಬರೀ ಮಾತುಗಳೇ ಆಗಿರುತ್ತೆ. ಇದೇನಿದು, ಅವಳು ಬರೀ ಅಂದ್ಕೊಳ್ತಾಳೆ, ಅದು ರಿಯಾಲಿಟಿ ಆಗಿಬಿಡುತ್ತಾ.
ಸೊ ಆ ಸಮಯದಲ್ಲಿ ಅವನಿಗಂತಾನೆ ಬರೀ ವರ್ಡ್ಸ್ 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 ವರ್ಡ್ಸ್. ಆದರೆ ಇವತ್ತು ಬುಕ್ ಪಬ್ಲಿಷ್ ಆದಮೇಲೆ ಅದೆಲ್ಲ ನಿಜ ಆಗೋದನ್ನು ಅವಳು ಹೇಳಿರ್ತಾಳಲ್ಲ, ನನ್ನ ಚಿತ್ರ ಬಿಡಿಸ್ತಾರೆ, ನನ್ನ ಮೇಲೆ ಹಾಡು ಬರೀತಾರೆ, ನನ್ನ ಮೇಲೆ ಒಂದು ಫಿಲ್ಮ್ ರೆಡಿ ಆಗುತ್ತೆ. ಇವತ್ತದು ಸತ್ಯ ಆಗ್ತಾ ಇರೋದು ಕಣ್ಣಿಗೆ ಅವನಿಗೆ ಗೋಚರ ಆಗ್ತಾ ಇದ್ದರೆ ಅವೆಲ್ಲ ಮಾತುಗಳನ್ನ ಮತ್ತೆ ಮೆಲ್ಕು ಹಾಕ್ತಾ ಇದ್ದಾರೆ. ಸೊ ಮುಂದೆ ಅವನು ಹೇಳ್ತಾನೆ, ನಾನು ತಿಳ್ಕೊಳ್ತಾ ಇರೋದು ಒಂದು, ರಿಸರ್ಚರ್ಸ್ ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ಮಾಸ್ಕೋ ರಿಸರ್ಚ್ ಸೆಂಟರಲ್ಲಿ ಅನಸ್ಥಾಶಿಯಾ ಫೆನೋಮಿನಾ ಅಂತ ಅದರ ಮೇಲೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾಕೆಂದರೆ ಅವಳು ಹೇಳ್ತಿರುವುದು ಅದು ಸತ್ಯವಾದರೆ ಅದು ಖಂಡಿತವಾಗ್ಲೂ ವಿಶ್ವದಾದ್ಯಂತ ಈ ಕಾನ್ಸೆಪ್ಟ್ ಹೋಗಬೇಕು. ಸೊ ಪ್ರೂಫ್ ಬೇಕಲ್ಲ, ಪ್ರೂಫ್ ಇಲ್ಲದೇ ಯಾವುದೇ ಸಂಸ್ಥೆ ಅದಕ್ಕೆ ವರ್ಕ್ ಮಾಡಲ್ಲ. ಸೊ ಇನ್ವೆಸ್ಟಿಗೇಷನ್ ಮಾಡಿ ಅದೆಲ್ಲ ಪ್ರೂಫ್ ಸಿಕ್ಕಾಗಿದೆ ಫ್ರೆಂಡ್ಸ್. ಇದೆಲ್ಲ ತುಂಬ ಹಳೆಯ ಮಾತುಗಳು. ಆಲ್ರೆಡಿ ಅಲ್ಲಿಯ ಗವರ್ಮೆಂಟ್ ಸಹ ಇದನ್ನು ಒಪ್ಕೊಂಡು ಅನಸ್ತಾಶಿಯಾ ಹೇಳಿದಂತೆಯೇ ಜೀವನಗಳು ನಡೆಸ್ತಾ ಇದ್ದಾರೆ. ಸಂಸ್ಥೆಗಳು ಬಂದಿದೆ, ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ, ಬಿಕಾಸ್ ಇಟ್ ಈಸ್ ವೆರಿ ಸೈಂಟಿಫಿಕ್. ಸೊ ಈ ಥರ ಹೇಳ್ತಾ ಅನಸ್ತಾಶಿಯಾ ಒಬ್ಬಳೇ ಒಂದು ಕಾಡಿನಲ್ಲಿದ್ದುಕೊಂಡು ಇಡೀ ವಿಶ್ವದಲ್ಲಿ ಪ್ರತಿಯೊಂದು ಮನುಷ್ಯನ ಜೀವನವನ್ನು ಬದಲಾಯಿಸುವ ಶಕ್ತಿಯನ್ನು ಹೊಂದಿದ್ದಾಳೆ ಅಂದರೆ ಅಷ್ಟೊಂದು ಪವರ್ ಹೇಗೆ ಬಂತು? ವಾಟ್ ಈಸ್ ದ ಪವರ್ ಅಂತ ಕೇಳ್ತಾ ಇದ್ದಾನೆ. ಯಾವುದು ಇದು ಪವರ್? ಒಂದು ಹೆಣ್ಮಗಳು, ಒಂದು ಮನುಷ್ಯ ಅಂತ ಇಟ್ಕೊಳ್ಳೋಣ, ಹೆಣ್ಣು ಗಂಡು ಬೇಡ ಇಲ್ಲಿ. ಒಂದು ಮನುಷ್ಯ ಒಂದು ಕಾಡಲ್ಲಿ ಜೀವನ ಪೂರ್ತಿ ಇದ್ದು ತನ್ನದೇ ಆದ ವಿಚಾರದಲ್ಲಿ, ಅಂದರೆ ಪ್ರಕೃತಿಗೆ ಕನೆಕ್ಟ್ ಆಗಿದ್ದುಕೊಂಡು ಸರಿಯಾದದ್ದೇನು ಅಂತ ತಿಳ್ಕೊಂಡು ಭೂಮಿ ಮೇಲೆ ಇರುವ ಪ್ರತಿ ಮನುಷ್ಯನ ಜೀವನ ಶೈಲಿಯ ಮೇಲೆ ಪ್ರಭಾವ ಬೀಳುವಷ್ಟು ಶಕ್ತಿ ಅಂತಹ ಯಾವುದೇ ಶಕ್ತಿ ಇದು ಅಂತ ಹೇಳಿದರೆ, ಸಿಂಪಲ್ಲಾಗಿ ಹೇಳ್ತಾ ಇದ್ದಾರೆ, ಇಟ್ ಈಸ್ ದ ಪವರ್ ಆಫ್ ಮ್ಯಾನ್ ಆಸ್ ಕ್ರಿಯೇಟರ್. ಅವಳು ಹೇಳ್ತಿರ್ತಾಳೆ, ಐ ಆಮ್ ಮ್ಯಾನ್ ಅಂತ. ಅದೇ ಶಕ್ತಿ. ನಾವು ಪ್ರಾಣಿಗಳಲ್ಲ, ಪಶುಗಳಲ್ಲ, ಮನುಷ್ಯ ಎಂತಹ ಒಂದು ಪವರ್ಫುಲ್ ಥಿಂಗ್. ನಮಗೇನೋ ಮನುಷ್ಯನಾಗಿ ಹುಟ್ಟಿದ್ದಕ್ಕೆ ನಮಗೆ ಅದ್ರ ಬೆಲೆ ಗೊತ್ತಾಗ್ತಾ ಇಲ್ಲ ಅಂತ ಇಟ್ಕೊಳ್ಳೋಣ. ಸೊ ದ ಪವರ್ ಆಫ್ ಮ್ಯಾನ್ ಆ್ಯಸ್ ಕ್ರಿಯೇಟರ್. ಈಗ ಈ ಸೆಂಟೆನ್ಸ್ ಓದ್ತಾ ಇದ್ರೆ ಗುದ್ದಿ ಪತ್ರಿ ಸರ್ ಹೇಳಿದ ಮಾತು ಹಂಗೆ ಮೈಂಡಲ್ಲಿ ಫ್ಲ್ಯಾಶ್ ಆಗ್ತಾ ಇದೆ. ಯು ಆರ್ ಆಲ್ ಕೋ ಕ್ರಿಯೇಟರ್ಸ್, ಯು ಆರ್ ಆಲ್ ಗಾಡ್ಸ್. ಸುಮ್ಮನೆ ಹೇಳಿರ್ಬೋದಾ? ಎಲ್ಲ ವಿಷಯಗಳು ಎಷ್ಟು ಆಂತರಿಕವಾಗಿ ಅವರು ಅರ್ಥ ಮಾಡ್ಕೊಂಡಿರ್ಬೋದು. ಆವಾಗಲೇ ಒಂದು ಯಾವುದೇ ಮಾತನ್ನು ಇಷ್ಟು ಗಟ್ಟಿಯಾಗಿ ನಾವೆಲ್ಲರ ಮುಂದೆ ಹೇಳಬೇಕು ಅಂದರೆ ಆ ವಿಷಯದ ಮೇಲೆ, ಆ ವಿಚಾರದ ಮೇಲೆ ಎಷ್ಟೊಂದು ವಿಶ್ವಾಸ ಇರಬೇಕು, ಅನುಭವ ಇರ್ಬೋದು. ಸೊ ಅನಸ್ತಾಶಿಯಾ ಇವತ್ತು ಆ ಥರ ಹೇಳಬೇಕು ಅಂದರೆ ಇಟ್ ಈಸ್ ದ ಪವರ್ ಆಫ್ ಮ್ಯಾನ್ ಆ್ಯಸ್ ಅ ಕ್ರಿಯೇಟರ್ ಅಂತ ವ್ಲಾಡಿಮಿರ್ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಈ ಪವರ್ ಎಲ್ಲಿಂದಪ್ಪ ಬಂತು? ಯಾವ ಕಾಡಲ್ಲಿ ಇದ್ದಾಳೆ ಅವಳು? ಮತ್ತೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಅವಳು ಶಿ ಈಸ್ ಇನ್ ಸೈಬೇರಿಯನ್ ಟೈಗಾ ರೀಜನ್. ಎಲ್ಲಿ? ಫಸ್ಟ್ ಬುಕ್ ಹೆಸರೇನಿತ್ತು? ದ ರಿಂಗಿಂಗ್ ಸೆಡಾರ್ಸ್ ಆಫ್ ರಷ್ಯಾ. ಸೊ ಆ ಸೆಡಾರ್ ವೃಕ್ಷದ ಸುತ್ತಮುತ್ತ ಬೆಳೆದಿದ್ದರಿಂದ ಅವರಿಗೆ ಇನ್ನೂ ಅನುಕೂಲ ಆಯಿತು. ಹಾಗಿದ್ರೆ ಸೆಡಾರ್ ವೃಕ್ಷದಲ್ಲಿ ಅಷ್ಟೊಂದು ಶಕ್ತಿ ಇದೆಯಾ ಅಂತ ವಿಚಾರ ಬಂದಾಗ, ಈಗ ರಿಸರ್ಚ್ ವರ್ಕ್ ನಡೀತಾ ಇದೆ ಅಲ್ವಾ? ಸೊ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ರಿಸರ್ಚ್ ಮಾಡಿದರು. ಸೊ ಕೆಲವು ಎಕ್ಸಾಂಪಲ್ಸ್, ಇವತ್ತಿಂದ ರಿಸರ್ಚ್ ಮಾಡಬೇಕಂದ್ರೆ ಒಂದು 10 ವರ್ಷ 100 ವರ್ಷ ಅದ್ರ ಪ್ರಭಾವ ಹೇಗೆ ಬೀಳುತ್ತೆ ಅಂದರೆ ಮತ್ತೊಂದು 100 ವರ್ಷ ಹೋಗುತ್ತೆ. ಅದಕ್ಕೆ ಮುಂದೆ ನೋಡದೆ ಹಿಂದೆ ನಡೆದಿರೋದನ್ನು ಗಮನಿಸ್ತಾ ಇದ್ದಾರೆ ರಿಸರ್ಚರ್ಸು. ಏನಂದರೆ ಆ ವೃಕ್ಷ, ಆ ಜಂಗಲ್ ಸುತ್ತಮುತ್ತ ಇದ್ದ ಜನಗಳ ಜೀವನ ಶೈಲಿ, ಅವರ ಮೇಲೆ ಪ್ರಭಾವ ಆದದ್ದು ಹೇಗೆ, ಅವರ ಆರೋಗ್ಯದ ಮೇಲೆ ಅಂತ ನೋಡಲಿಕ್ಕೆ ಒಂದು ಎಕ್ಸಾಂಪಲ್ ಇಲ್ಲಿ ಹೇಳ್ತಾ ಇದ್ದಾರೆ. ಸರಿ, ಸಾಮಾನ್ಯವಾಗಿ ಎಲ್ರಿಗೂ ಆಯುಷ್ ಹೆಚ್ಚಾಗುತ್ತೆ, ಆರೋಗ್ಯವಂತಾಗಿರ್ತಾರೆ, ಯಾವ ರೋಗ ಬರಲ್ಲ. ಆದರೆ ತುಂಬ ಕೆಟ್ಟ ಅಭ್ಯಾಸ ಇದ್ದವ್ರ ಮೇಲೂ ಈ ಥರದ ಇದ್ರ ಪ್ರಭಾವ ಹೇಗಿದೆ ಅಂತ. ಸೊ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಈ ಸೈಬೇರಿಯನ್ ಫಾರೆಸ್ಟ್ ಹತ್ರ ಒಬ್ಬ ರೈತ ಇದ್ದ. ಅವನು ಯಾಕೆಂದರೆ ಒಂದು ದಿವ್ಯ ಶಕ್ತಿ ಬರ್ತಾ ಇದೆ ಸೆಡಾರ್ ವೃಕ್ಷಗಳ ಮಧ್ಯದಲ್ಲಿ ಬೆಳೆದಿರೋದ್ರಿಂದ, ಅವ್ನು ನೋಡ್ತಾನೆ ತನ್ನ 6th ಸೆನ್ಸ್ ತುಂಬ ಸ್ಟ್ರಾಂಗಾಗಿ ಕೆಲಸ ಮಾಡ್ತಾ ಇದೆ. ಹೇಗೆ ಅನಸ್ತಾಶಿಯಾ ಫ್ಯೂಚರಲ್ಲಿ ಹೇಳ್ತಿರ್ತಾಳಲ್ಲ, ಅದು ಒಂಥರ ನಮ್ಮ ಕಾಮನ್ ಜನಗಳಿಗೆ ಏನಾಗುತ್ತೆ, ಸಾಮಾನ್ಯರಿಗೆ ಅದು ಒಂದು ಜ್ಯೋತಿಷಿಯ ಕೆಲಸ ಅನಿಸುತ್ತೆ. ಸೊ ಇವನೇನು ಮಾಡ್ತಾ ಇದ್ದ, ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ, ಮುಂದಾಗುವುದು ಹೇಳ್ಬಿಡ್ತಾ ಇದ್ದೀನಿ, ನಿಜ ಆಗ್ತಾ ಇದೆ. ಸುದ್ದಿ ತಿಳಿದು ಆಗಿನ ಕಾಲದ ರಾಜ ಅವರನ್ನು ಕರೆಸ್ಕೊಂಡ್ರಂತೆ, ಬಾ ಹಾಗಾದರೆ ನನಗೂ ಸ್ವಲ್ಪ ಭವಿಷ್ಯವಾಣಿ ಹೇಳು ಅಂತ. ಸೊ ಅವನಿಗೆ ಒಳ್ಳೆ ಖುಷಿ, ರೈತ ಅಂಥದ್ದು ಒಂದು ಅಷ್ಟೊಂದು ಮಹತ್ವ ಕೊಟ್ಟು ಒಬ್ಬ ರಾಜ ಕರಿತಾ ಇದ್ದಾನೆ ಅಂದರೆ ಹೋಗ್ಬಿಟ್ಟು ಇನ್ನೇನು
ಆ ರಾಜನಿಗೆ ಡೈಲಿ ಒಂದು ಹೊಸ ಹೊಸ ವಿಷಯ ಹೇಳೋದು, ಭವಿಷ್ಯ ಅವರು ಹೇಳಿದ ಹಾಗೆ ಅಲ್ಲಿ ನಡೆಯೋದು. ಅವನಿಗೆ ಅಹಂಕಾರ ಬಂದ್ಬಿಡುತ್ತೆ. ಮಜ್ಜಾ ಮಾಡ್ಕೊಂಡಿರ್ತಾನೆ, ತಿನ್ಕೊಂಡು ಕುಡ್ಕೊಂಡು ಲೇಡೀಸ್ ಜೊತೆಯಲ್ಲಿ ಸಂಪರ್ಕ ಮಾಡಿಕೊಂಡು ಜಾಲಿಯಾಗಿ. ಆಗಿನ ಕಾಲದಲ್ಲಿ ಮಜಾ ಅಂದರೆ, ಆಗಿನ ಕಾಲ ಏನು ಈಗಿನ ಕಾಲದಲ್ಲೂ ಅಷ್ಟೇ, ಮಜಾ ಅಂದರೆ ಹುಡುಗಿಯರ ಜೊತೆಲಿ ಸುತ್ತೋದು, ಇಷ್ಟ ಬಂದಂಗೆ ಪಾರ್ಟಿ ಮಾಡೋದು, ತಿನ್ನೋದು, ಕುಡಿಯೋದು. ಸೊ ಅವನು ಸಹ ಹಾಗೆ ಮಾಡಿಕೊಂಡು ಮಜವಾಗಿದ್ನಂತೆ. ಆಗ ಅಲ್ಲಿ ಇರುವ ಬೇರೆ ಮಿನಿಸ್ಟರ್ಸ್ ಇರ್ತಾರಲ್ವ ರಾಜನಿಗೆ ಸುತ್ತಮುತ್ತ, ಅವ್ರಿಗೆಲ್ಲ ಕೋಪ ಇವನ ಮೇಲೆ. ನೋಡಿ, ಇದು ಯಾವುದು ಕಟ್ಟಕತೆ ಅಲ್ಲ, ಯಾವುದೋ ಬೀರ್ಬಲ್ ಕತೆ ಅಂತ ಕೇಳಬೇಡಿ, ಆ ಥರ ಅಂದ್ಕೊಂಡು ಕೇಳಬೇಡಿ. ಇದು ರಿಯಲ್ ಆಗಿ ನಡೆದಿದ್ದು, ರಿಸರ್ಚರ್ಸ್ ಹುಡುಕಿ ತೆಗೆದಿದ್ದಾರೆ. ಅವರ ಹೆಸರು ಸಮೇತ, ಯಾವ ಇಶ್ವಿ ಎಲ್ಲವೂ ಬುಕ್ಕಲ್ಲಿದೆ, ಬೇಕಿದ್ರೆ ಬುಕ್ ರೆಫರ್ ಮಾಡಿ, 2nd ಬುಕ್ಕಲ್ಲಿದೆ ಇದು. ಸೊ ಮಜವಾಗಿರೋದ್ರಿಂದ ಸುತ್ತಮುತ್ತ ಇರುವ ಮಿನಿಸ್ಟರ್ಗಳಿಗೆ ಅವನ ಮೇಲೆ ಅಸೂಯೆ. ಮಿನಿಸ್ಟರ್ಸ್ ಅಂದರೆ ಬೇರೆ ಆಫೀಸರ್ಸ್ ಇರ್ತಾರೆ, ಏನು ಇವತ್ತು ಬಂದಿದ್ದಾನೆ, ಏನೋ ಒಂದು ಭವಿಷ್ಯ ಹೇಳ್ಬಿಡ್ತಾನೆ, ರಾಜ ನೋಡಿದ್ರೆ ಇಷ್ಟೊಂದು ಸೌಕರ್ಯ ಕೊಟ್ಬಿಟ್ಟಿದ್ದಾನೆ ಅಂತ ಅವನನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರಂತೆ. ಎಷ್ಟೋ ರೀತಿಯಾಗಿ ಸಾಯಿಸಲಿಕ್ಕೆ ಮಾಡಿ, ಯಾವ ಥರ ಸಾಯಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ, ಅವನನ್ನು ಸೈನೈಡ್ ಇದ್ದಿದ್ದು ಅವನ ಡ್ರಿಂಕಲ್ಲಿ, ಅವನಿಗೆ ಕುಡಿಯೋ ಅದೇನು ಡ್ರಿಂಕ್ಸ್ ಮಾಡ್ತಾ ಇರ್ತಾರೆ, ಆಲ್ಕೋಹಾಲ್ ಆಗಿರ್ಬೋದು, ಏನೋ ಆಗಿರ್ಬೋದು, ಅದರಲ್ಲಿ ಕಲಸಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ರಂತೆ. ಸೈನೈಡ್ ಅಂದ್ರೇ ನಮ್ಮ ತುಟಿಗೆ ಟಚ್ ಆಗಿದ್ದ ಮರುಕ್ಷಣನೇ ಸಾವಾಗುತ್ತೆ. ಸೈನೈಡ್ ಈಸ್ ಅ ವೆರಿ ಪವರ್ಫುಲ್ ಪಾಯ್ಸನ್, ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ಸಿಗದೇ ಇರೋದು. ಸೊ ಸೈನೈಡ್ ಕೊಟ್ಟರು ಸಾಯಲ್ಲ ಇವನು. ಅಲ್ಲಿ ಕೂತ್ಕೊಂಡಿರ್ತಾರೆ, ಏನೋ ಜಗಳ ಆಗಿರ್ಬೋದು, ಮಾತುಕತೆ ಆಗಿರ್ಬೋದು, ಈ ಕುಡಿ ಅಂತ ಏನೋ ಒಂದು ಒತ್ತಾಯದಿಂದ ಕುಡಿಸಿರ್ಬೋದು. ಅವ್ರು ಹೇಳ್ತಾ ಇದ್ದಾರೆ, ಕುಡಿದು ಅವ್ನು ಮತ್ತು ಎದ್ದು ನಡ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲಿಂದ ಬಂತಪ್ಪ ಈ ಶರೀರದಲ್ಲಿ ಇಷ್ಟೊಂದು ಶಕ್ತಿ ಅಂತ. ಇವನಿಗೆ ಸಾಯಲ್ಲ, ಸುಮ್ಮನೆ ಇರು ಅಂತ ಗುಂಡಿಕ್ಕಿ ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಗುಂಡು ಹೊಡೆದ್ರೂ ಸಾಯ್ತಾ ಇಲ್ಲ ಅವನು, ಮತ್ತು ನಡ್ಕೊಂಡು ಹೋಗ್ತಾ ಇದ್ದಾನೆ. ಪಾಯಿಂಟ್ ಬ್ಲ್ಯಾಂಕ್ ಆಗಿ ಅವನಿಗೆ ಹೊಡಿಲಿಕ್ಕೆ, ಅಂದರೆ ಶೂಟ್ ದೂರದಿಂದ ಅಲ್ಲ, ಹತ್ತಿರದಿಂದ ಪಾಯಿಂಟ್ ಬ್ಲ್ಯಾಂಕ್ ಆಗಿ ಶೂಟ್ ಮಾಡ್ತಾರೆ. ಆದರೂ ಅವನಲ್ಲಿ ಚಲನೆ ವಲನೆ ಕಾಣಿಸಿ, ಇದೇನು ಮನುಷ್ಯನ ಪ್ರೇತನೋ ಇವನು ಅಂತೇಳಿ ಆ ಬಾಡಿಯನ್ನು, ಇವಾಗಿಲ್ಲ ಸ್ವಲ್ಪ ಹೊತ್ತಾದರೂ ಸಾಯ್ತಾನೆ, ಸೈನಾಡು ಕೊಟ್ಟಾಯಿತು, ಗುಂಡಿಕ್ಕೂ ಹೊಡೆದಾಯಿತು ಅಂತ ಅವನ ಶರೀರವನ್ನು ತೊಗೊಂಡು ಹೋಗಿ ನೀರಲ್ಲಿ, ನದಿಯಲ್ಲಿ ಬಿಸಾಕ್ಬಿಡ್ತಾರೆ. ಮತ್ತೆ ಡೌಟ್ ಬರುತ್ತೆ ಬಂದಮೇಲೆ, ಈ ಮನುಷ್ಯ ಇಷ್ಟೆಲ್ಲ ಮಾಡಿದರೂ ಸತ್ತಿಲ್ಲ, ನೀರಲ್ಲಿ ಹಾಕಿದ್ದೀವಿ ಸಾಯಲಿಲ್ಲ ಅಂದರೆ ಎಲ್ಲೋ ಹೋಗ್ಬಿಟ್ಟು ಜೀವಂತ ಆಗಿ ಮತ್ತೆ ಹೋಗ್ಬಿಟ್ರೆ ಅಂತ ಮತ್ತೆ ಹೋಗ್ಬಿಟ್ಟು ಅವನ ಡೆಡ್ ಬಾಡಿಯನ್ನು ಎತ್ಕೊಂಡು ಬಂದು ಅವನನ್ನು ಸುಟ್ಟು ಹಾಕ್ಬಿಡ್ತಾರೆ. ಅಂದರೆ ಆ ಶರೀರದಲ್ಲಿ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಸೆಡಾರ್ ವೃಕ್ಷದ ಸುತ್ತಮುತ್ತ ಇದ್ದ ಮಾತ್ರಕ್ಕೆ, ಅಲ್ಲಿ ಆ ಹಣ್ಣು ಆ ಕಾಯಿಗಳನ್ನು ತಿಂದು ಮಾತ್ರಕ್ಕೆ ಇಷ್ಟೊಂದು ಶಕ್ತಿಯ ಶರೀರದಲ್ಲಿ ಅಂತ ರಿಸರ್ಚ್ ನಡೀತಾ ಇದೆ. ಹಾಗೆಯೇ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ, ಒಬ್ಬ 50 ವರ್ಷದವನು ತುಂಬಾ ಪಾರ್ಟಿ ಆ್ಯನಿಮಲ್, ಅಂದರೆ ಬರೀ ಕುಡಿಯೋದು, ಹುಡುಗಿಯರ ಜೊತೆಲಿ ತಿರುಗೋದು, ಮಜ್ಜಾ ಮಾಡೋದು, ಅದೊಂದೇ ಕೆಲಸ ಅಂತಹದ ಒಂದು ಕತೆ. ಅವನು ಸಹ ಈ ಸೆಡಾರ್ ವೃಕ್ಷದ ಆ ಜಂಗಲ್, ಆ ಕಾಡಿನ ಸುತ್ತಮುತ್ತ ಪ್ರದೇಶದಲ್ಲಿ ಬೆಳೆದವನಾಗಿದ್ದು, ಇರ್ತಾರಲ್ವ ಈ ಏರಿಯಾದಲ್ಲಿ ತುಂಬ ಅನ್ಫೇಮಸ್ ಪರ್ಸನ್ ಯಾರು ಅಂದರೆ, ಅವನೇಪ್ಪ ಕುಡುಕ ಅವನು ಅಂತ. ಸೊ ಅವನ ಕತೆ ಹಿಡ್ಕೊಂಡು ನೋಡೋಣ, ಇವನು ಇಲ್ಲೇ ಬೆಳೆದಿದ್ದಾನಲ್ಲ, ಇವನ ಮೇಲೇನೂ ಪ್ರಭಾವ ಹೇಗೆ ಬೀರಿದೆ ಅಂತ ನೋಡಲಿಕ್ಕೆ ಇದೊಂದು ರಿಸರ್ಚ್ ಆಯಿತು. ಅವನು 50 ವರ್ಷದವನು, ಅಂದರೆ ಆಲ್ರೆಡಿ ಹಾಫ್ ಏಜ್ ಹೋದ್ಮೇಲೆ ನಮ್ಮ ಶರೀರದ ಕ್ಷಮತೆ ಕಮ್ಮಿ ಆಗ್ತಾ ಹೋಗುತ್ತೆ ಅಂಥವನು. ಇವನಿಗೇನು ಅಂದರೆ ಟೈಮಿಂಗ್ ಸಮೇತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಸೊ ಫುಲ್ ರೆಕಾರ್ಡ್ ಇದೆ ಇದು. ಸೊ ನಾನು ಬೇರೆನೂ ಹೇಳಲ್ಲ, ಅದನ್ನು ಟೈಮ್ ನೋಡೇ ಹೇಳ್ತೀನಿ. ಸೊ ಒಂದು ಮಧ್ಯಾಹ್ನ ಕುಡಿಲಿಕ್ಕೆ ಶುರು ಮಾಡಿದರೆ ಮಾರನೆಯ ದಿನ ಬೆಳಿಗ್ಗೆ 4 ಗಂಟೆವರೆಗೆ ಪಾರ್ಟಿ, ಬರೀ ಕುಡಿ 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 ತಿನ್ನು, ಕುಡಿ ಕುಡಿ ತಿನ್ನು. ಸೊ 4 ಗಂಟೆವರೆಗೆ ಪಾರ್ಟಿ ಮಾಡಿ, ಆಗ ಅವನು 4-5 ಗಂಟೆಗೆ ಮನೆಗೆ ಹೋಗ್ಬಿಟ್ಟು ಚರ್ಚಿಗೆ ಹೋಗೋನಂತೆ. ಚರ್ಚಲ್ಲಿ ಪ್ರೇಯರ್ಸ್ ನಡೆಯುತ್ತೆ, ನಿಂತ್ಕೊಂಡ್ಬಿಟ್ಟು ಆ ಬುಕ್ಸನ್ನು ಓದ್ತಾರೆ ಎಲ್ಲರೂ. ಅಂತಹ ಒಂದು ಕುಡುಕ ಆ ಚರ್ಚಲ್ಲಿ ಹೋಗಿ 8 ಗಂಟೆವರೆಗೂ, ಅಂದರೆ 4 ಗಂಟೆಗೆ ಈ ಪಾರ್ಟಿ ಮುಗಿಸಿ ಮನೆಗೆ ಹೋಗಿ ಚರ್ಚಿಗೆ ಹೋಗಿ 8 ಗಂಟೆವರೆಗೂ ನಿಂತು ಆ ಪ್ರೇಯರ್ ಓದುವಷ್ಟು ಅವನಿಗೆ ಒಂದು ಶಾರೀರಿಕ ಶಕ್ತಿ. ಹಾಗೆಯೇ 8 ಗಂಟೆವರೆಗೆ ಪ್ರೇಯರ್ ಮುಗಿಸಿ ಮತ್ತೆ ಹೊರಗೆ ಹೋಗಿ ಟೀ ಕುಡ್ಕೊಂಡು ಮತ್ತೆ ಒಂದಿಷ್ಟು 4-5 ಜನ ಫ್ರೆಂಡ್ಸ್ನ ಕರ್ಕೊಂಡು ಮನೆಗೆ ಹೋಗಿ, ಹೋಗೋ ಫ್ರೆಂಡ್ಸ್ಗಳಂತೆ ಮನೆಗೆ ವಿಸಿಟರ್ಸ್ ಬರೋದು ಹೋಗೋದು ನಡೀತಾನೆ ಇರುತ್ತೆ. ಅವನೇ ಎಲ್ಲರನ್ನೂ ಗ್ರೀಟ್ ಮಾಡೋದು, ಟ್ರೀಟ್ ಮಾಡೋದು, ಮಾತಾಡೋದೂ ಮಾಡ್ತಾ ಇದ್ದಾನೆ. ಮತ್ತೆ 2 ಗಂಟೆವರೆಗೆ ಇದೆಲ್ಲ ಮುಗಿದ್ಮೇಲೆ ಮತ್ತೊಂದಿಷ್ಟು ಹುಡುಗಿಯರನ್ನ ಕರ್ಕೊಂಡು ಸೇರಿಸ್ಕೊಂಡು ಮತ್ತೆ ಒಂದು ಅವಾಗೆಲ್ಲ ಅಲ್ಲಿ ರಷ್ಯನ್ ಕಂಟ್ರೀಸ್ನಲ್ಲಿ ಪಬ್ಲಿಕ್ ಬಾತ್ ಏರಿಯಾಗೆ ಹೋಗಿ ಆ ಹುಡುಗಿಯರ ಜೊತೆಲಿ ಮಜವಾಗಿ ಎಲ್ಲ ಬಿಸಿ ನೀರು ಸ್ನಾನ ಗೀನ ಎಂಜಾಯ್, ಮತ್ತು ಅದು ಒಂದೊಂಥರ ಜಕೂಝಿನಲ್ಲಿ ಎಂಜಾಯ್ ಮಾಡಿದಾಗ ಮಾಡಿ ಮತ್ತೆ ಕುಡಿಯೋದು ಶುರು ಮಾಡಿದರೆ ಮಾರನೇ ದಿನದವರೆಗೆ ಕುಡ್ತಾ ಅಂತೆ.
ಇಂತಹ ಒಂದು ಮನುಷ್ಯನಲ್ಲಿ ಇಷ್ಟು ಶಕ್ತಿ ಎಲ್ಲಿಂದ ಬರ್ತಾ ಇದೆ? ಎಲ್ಲಿ ಕುಡಿದು ಬಿದ್ದು ಹೋಗ್ತಾ ಇಲ್ಲ, ಎಲ್ಲಿ ಕುತ್ಕೊಂಡು ಅವನಿಗೆ ಆರೋಗ್ಯ ಕೆಟ್ಟು ಹೋಗ್ತಾ ಇಲ್ಲ, ಆರೋಗ್ಯವಂತನಾಗಿದ್ದಾನೆ. ಅವನನ್ನು ನೋಡಿದರೆ ಕುಡುಕಾನೆ ಅನ್ಸಲ್ವಂತೆ. ಮತ್ತೆ ಎಲ್ಲಿ ಹೋದಾಗ ಚರ್ಚಲ್ಲಿ ನಿಂತ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ನಿಂತ್ಕೊಂಡು ಪ್ರೇಯರ್ ಮಾಡೋದು. ಇದೇನು ಒಂದು ಸಿನಿಮಾ, ನಮಗೆ ಸಿನಿಮಾದಲ್ಲಿ ತೋರಿಸ್ಬಿಟ್ರೆ ಕುಡುಕ ಹೋದರೆ ಚರ್ಚಲ್ಲೂ ತೂರಾಡ್ತಾ ಇದ್ದಾನೆ ಅಂತ ಕಾಣುತ್ತೆ. ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ನೋಡಿದರೆ ಹಾಗೆ ಸ್ಟ್ಯಾಮಿನಾ ಆ್ಯಂಡ್ ಸ್ಟ್ರೆಂತ್ ಎಲ್ಲಿಂದ ಬಂತು? ಈ ಸೆಡಾರ್ ವೃಕ್ಷದಲ್ಲಿ ಅಷ್ಟೊಂದು ಶಕ್ತಿನಾ ಅಂತ ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸೊ ಈ ಥರ ಪ್ರೂಫ್ಸ್ಗಳ ಬಗ್ಗೆ ಇನ್ನೂ 1-2-3 ಚಾಪ್ಟರ್ ಬರೀ ಪ್ರೂಫೇ ಆಗಿದ್ದು. ಫ್ರೆಂಡ್ಸ್, ಈ ಚರ್ಚೆಗಳು ಕೆಲವೊಂದು ಹೇಳಲೇಬೇಕಾಗತ್ತೆ. ಬಿಕಾಸ್ ಇದು ಸೈಂಟಿಫಿಕಲಿ ಸ್ಟಡಿ ಆಗ್ತಾ ಇರುವ ಸಬ್ಜೆಕ್ಟ್ ಅಂತ ನಮಗೆ ಗೊತ್ತಾಗಬೇಕು. ಸೊ ನೆಕ್ಸ್ಟ್ ಎಪಿಸೋಡಲ್ಲೂ ನಾನು ಕೆಲವೊಂದು ಪ್ರೂಫ್ಸ್ ಬಗ್ಗೆ ಇದೆ, ಅದನ್ನು ಹೇಳ್ತಾ ಮುಂದೆ ಏನಾಯಿತು, ಅನಸ್ತಾಶಿಯಾ ಮತ್ತೆ ಅವರು ಹೇಗೆ ಭೇಟಿ ಆದ್ರ, ಮತ್ತೆ ಹೋಗಿದ್ರ, ಮತ್ತು ಮಗುವಿನ ಇನ್ನೇನು ಪ್ರೆಗ್ನೆನ್ಸಿ ಪೀರಿಯಡ್ ಅಂದರೆ ಇಷ್ಟು 9 ಮಂತ್ಸ್ ಪೀರಿಯಡಲ್ಲಿ ಏನೆಲ್ಲ ಆಗಿರಬಹುದು. ನನಗೂ ಕುತೂಹಲ ಇದೆ. ನಾನು ಇನ್ನೂ ಓದಿಲ್ಲ ಸೆಕೆಂಡ್ ಬುಕ್ ಫುಲ್ಲಾಗಿ, ಕೆಲವು ಫಸ್ಟ್ 2-3 ಚಾಪ್ಟರ್ಸೇ ಓದಿದ್ದೀನಿ. ಸೊ ಬಿ ಕನೆಕ್ಟೆಡ್. ಮುಂದಿನ ಎಪಿಸೋಡ್ಸಲ್ಲಿ ಅದನ್ನು ತಿಳ್ಕೊಳ್ಳೋಣ. ಪ್ರೆಗ್ನೆನ್ಸಿ ಹೇಗಾಯಿತು, ಏನು ಮಾಡಿದ್ಲು, ನಾವು ಏನಿರಬೇಕು, ಹೇಗಿರಬೇಕು ಅನ್ನೋದು, ಯಾವ ಮೆಸೇಜಸನ್ನು ಅನಸ್ತಾಶಿಯಾ ನಮಗೆ ಕೊಡ್ತಾ ಇದ್ದಾಳೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಹಾಗೆಯೇ ಮಗು ಹೆತ್ತಾಯ್ತಾ, ಮಗು ಹೇರುವಾಗ ಏನಾದರೂ ತೊಂದರೆಗಳಾಯ್ತಾ, ಮತ್ತು ಮಗು ಹುಟ್ಟಿದ ಮೇಲೆ ನಮಗೆ ಗೊತ್ತಿತ್ತಲ್ವ, ಲೆಕ್ಕ ಹಾಕಿದಾಗ ಮಗು ಹುಟ್ಟುವ ಸಮಯದಲ್ಲಿ ಪ್ರಕೃತಿಯಲ್ಲಿ ವಿಂಟರ್ ಸೀಸನ್, ಆವಾಗ ಯಾವುದೇ ರೀತಿಯ ಕಾಯಿಗಳು ಬಿಡಲ್ಲ ಮತ್ತು ಕ್ಲೈಮೇಟು ಅನುಕೂಲಕರವಾಗಿರಲ್ಲ. ಆಗ ಅನಸ್ತಾಶಿಯಾ ಹೇಳಿರ್ತಾಳೆ, ನಾನು 40 ಡೇಸ್ ಡೆಲಿವರಿಯನ್ನು ಲೇಟ್ ಮಾಡ್ತೇನೆ ಅಂತ. ಅಂದರೆ ಅವಳಲ್ಲಿ ಅಷ್ಟೊಂದು ಪವರ್ ಇದೆಯಾ? ಅಂದರೆ ನಮಗೆ ಅಷ್ಟು ಪವರ್ ಇದೆಯಾ? ಆ 40 ಡೇಸ್ ಆಹಾರ ಇಲ್ಲದೆ ಅವಳು ಶರೀರದಲ್ಲಿ ಆ ಮಗು ಹೇಗೆ ಜೀವಿಸಬೇಕು, ಯಾವ ಥರದ ಆಹಾರವನ್ನು ಕೊಟ್ಟು, ಇಲ್ಲ ಯಾವ ಥರದ ವಿಚಾರಗಳನ್ನಿಟ್ಟು ಅವಳು ಆ ಮಗುವನ್ನು ಆ 40 ಡೇಸ್ ಹೇಗೆ ಕಾಪಾಡಿಕೊಂಡ್ಳು, ಅದೆಲ್ಲ ವಿಷಯವನ್ನು ತುಂಬ ಚೆನ್ನಾಗಿ ಇದರಲ್ಲಿ ಹೇಳಲಾಗಿದೆ. ಮುಂದಿನ ಎಪಿಸೋಡ್ಸಲ್ಲಿ ಅದನ್ನು ನೋಡೋಣ. ಸೊ ಇವತ್ತಿಗೆ ಈ ಎಪಿಸೋಡನ್ನು ಇಲ್ಲೇ ಮುಗಿಸೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ PMC ಕನ್ನಡ ಚಾನಲ್. ಹಾಗೆಯೇ ಬೇರೆ ಎಷ್ಟೋ ಒಳ್ಳೆ ಪ್ರೋಗ್ರಾಮ್ಸ್ ಇದರಲ್ಲಿ ಬರ್ತಾ ಇದೆ. ಎಲ್ಲ ಪ್ರೋಗ್ರಾಮ್ಸನ್ನು ನೋಡಿ ಸಪೋರ್ಟ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಅನಸ್ತಾಶಿಯಾ ವಿಷಯದಲ್ಲೂ ಅಷ್ಟೇ ತುಂಬ ತಿಳ್ಕೊಳ್ಬೇಕು ಅಂತಂದರೆ ಪ್ಲೀಸ್ ಖಂಡಿತವಾಗಲೂ ಇ ಬುಕ್ಸ್ ಇದೆ, ಆಡಿಯೋ ಬುಕ್ಸು ಇದೆ, ಹಾಗೆಯೇ PDF ಇದೆ. ಸೊ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳಿಕ್ಕೆ ಈ ಬುಕ್ಸನ್ನು ಓದಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.